ಏನಂದ್ರೆ ಮೊದಲು ಎರಡು ಹಸ ಇದ್ದ ಕಡಿಗಳದ ಅದೇನು 10 ಲೀಟರ್ ಹಾಲು ಹಾಕಿವಿ 2ರಿಂದ. ಈಗ 20 ಹಸುಗಳಿದಾವೆ. ದಿನ ಒಂದು 100 ಲೀಟರ್, ಬೆಳಿಗ್ಗೆ 100 ಲೀಟರ್, ಸಂಜೆ 100 ಲೀಟರ್ ಹಾಲು ಹಾಕ್ತೀನಿ. ಬದಲಾವಣೆ ಅಂತಂದ್ರೆ ಫಸ್ಟ್ 4 ಗೋಡೆ ಕಟ್ಟಿಬಿಟ್ಟು ಒಳಗಡೆ ಕಟಾಕಿವ್ ಹಸುಗಳ ಕೊಟ್ಟಿಗೆ ಮಾಡೋದು, ಮೂಗ್ದಾರ ಹಾಕಿ ಕಟ್ಟಿ ಹಿಡ್ಕೊಂಡೋಗಿ ನೀರ್ ಕುಡ್ಸೋದು, ಮೇಯ್ಸಕ್ ಹಿಡ್ಕೊಂಡು ಹೋಗೋದು ಮಾಡಿವ. ಈಗ ಅದ್ ಮಾಡ್ತಾ ಇಲ್ಲ. ಮತ್ತೆ ಈ ತರ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮೇವ್ ಹಾಕ್ತಿವಿ. ಹಾಲ್ ಕರ್ದು ಮೇವ್ ಹಾಕಿದ್ರೆ ಅವು ಪಾಡಿ ತಿನ್ಕೊಂಡು ನೀರ್ ಅಲ್ಲೆಲ್ಲ ನೀರಿಟ್ಟಿದ್ವಿ. ಕುಡ್ಕೊಂಡು ಆರಾಮೇ ಮೇಯ್ಕ ತಿನ್ಕೊಂಡು ಇರ್ತವೆ. ಇದು ಇವ್ರ ಕಾನ್ಸೆಪ್ಟ್ ಐಡಿಯಾ ಇವರೇ ಸಹ ಕೊಟ್ಟಿದ್ದು. ಈ ತರ ಮಾಡಿದ್ರಿ ನಮ್ಮ ಅಕ್ಷಯ ತರ ಕೊಟ್ಟಿದ್ದು. ಓಪನ್ ಶೆಡ್ ಅವರೇ ಐಡಿಯಾ ಕೊಟ್ಟಿದ್ದು. ಫಸ್ಟ್ ಎಷ್ಟು ಲೀಟರ್ ಕೊಡುತ್ತೆ ಸರ್ ಇವೆಲ್ಲ? ಸೊ ಒಟ್ಟಿಗೆ ಒಂದ್ ದಿನ 200 ಲೀಟರ್ ಆಗುತ್ತೆ. ಬೆಳಿಗ್ಗೆ ಸಂಜೆ 200 ಲೀಟರ್ ಆಗುತ್ತೆ. 200 ಲೀಟರ್. ಫಸ್ಟ್ 2 ಇಟ್ಕೊಂಡು ಎಷ್ಟು ಕೊಡ್ತಾ ಇದ್ರಿ? 10 ಲೀಟರ್ ಕೊಡೋ 6-7 ಲೀಟರ್ ಕೊಡೋ. ದಿನ ಒಂದು 10-12 ಲೀಟರ್ ಒಳಗೆ ಹಾಕಿವೋ 2 ಹೊತ್ತಿಂದ. ಈಗ 200 ಲೀಟರ್ ಆಯ್ತೈತಿ. 2 ಹಸಿಂದ ಒಡ್ಡಲ್ಲಿ 20 ಹಸ ಆಗಿವೆ. ಮೊಟ್ಟೆ ಇಡಕ್ಕೋಸ್ಕರ ಮಾಡಿರೋದ ಬಾಕ್ಸ್ ಕುಲ. ಹೌದು. ಎಷ್ಟು ಆದಾಯ ಬರ್ತದೆ ಸೊ ದಿನ ಈಗ 100 ಕೋಳಿದಾವೆ. 60 ಮೊಟ್ಟೆ 60 ಮೊಟ್ಟೆ ಸಿಗ್ತದೆ ಡೈಲಿ 60 ಮೊಟ್ಟೆ. ದಿನ ಒಂದು 300 ರೂಪಾಯಿ ಆದಾಯ ಸಹ ಇದ್ರಲ್ಲಿ. 300 ರೂಪಾಯಿ ಆದಾಯ ಡೈಲಿ. ಕೃಷಿ ಮಾಡಿದ್ರೆ ನಮ್ ತೋಟದಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಆದಾಯನೂ ಬರುತ್ತೆ. ನಮ್ ತೋಟದ ಅಲ್ದಲ್ಲೇ ತುಪ್ಪನೂ ತೆಗಿಬಹುದು. ಇಷ್ಟೆಲ್ಲ ಒಂದು ವರ್ಷಕ್ಕೆ ಒಂದು 120 ಬೀಳೋ ಹೊತ್ತಿಗೆ ಸುಸ್ತಾಗ್ತಿತ್ತು. 120 ಬೀಳವು ಮೊದ್ಲು ಜೇನು ಕೃಷಿ ಮಾಡೋಕ್ಕಿಂತ ಮುಂಚೆ ಇದೇ ತೋಟದಲ್ಲಿ. ಇವತ್ತು ಹೆಂಗೆ ಹೋದ್ರು 350ರಿಂದ 380 ಕಾಯಿ ಬೀಳ್ತಾ ಇದೆ ಒಂದು ವರ್ಷಕ್ಕೆ. ಹಾ, ಅಕ್ಷಯಕಲ್ಪ ಇಂದ ತಗೊಂಡಿರೋ ಟ್ರೈನಿಂಗ್ ಅಲ್ಲಿ ನಾವು ಎಲ್ಲ ತುಂಬಾ ಖುಷಿ ಕೊಡ್ತಾ ಇದೆ ನಮಗೆ. ಇದು ಹೆಂಗೆ ಹೋದ್ರು ನನಗೆ ಒಂದು ಎಕರೆನಲ್ಲಿ 1 ಲಕ್ಷದಿಂದ 1.5 ಲಕ್ಷ ದುಡ್ಡು ಆಗ್ತಾ ಇದೆ ಇವಾಗ. ನೀವು ನಿಮ್ ತಂದೆ ಅಷ್ಟೇ? ನಾನು ನನ್ನ ತಂದೆ ಇಬ್ಬರಾಳೆ ಸೇರ್ಕೊಂಡು ಮಾಡ್ತಾ ಇರೋದು. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಜಗದೀಶ್. ಉಂಗ್ರಿಗೆರೆ ಗ್ರಾಮ, ಹಿರಿಸೇವೆ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್. ಬೆಂಗಳೂರಿಂದ ಕೆಲಸ ಬಿಟ್ಟು ಬಂದು ಕೃಷಿ ಮಾಡ್ತಾ ಇದ್ದೀರಂತೆ? ಹೌದು, ಬೆಂಗಳೂರಿಂದ ಬಿಟ್ಟು ನಾವು ಬಂದು ಅಕ್ಷಯಕಲ್ಪದಲ್ಲಿ ಟ್ರೈನಿಂಗ್ ತಗೊಂಡು ಅಕ್ಷಯಕಲ್ಪದಲ್ಲಿ ಸಂಬಂಧ ಬೆಳೆಸ್ಕೊಂಡಾದ್ಮೇಲೆ ನಾವು ಇವೆಲ್ಲ ಮಾಡಿದೀವಿ. ಹಸು ಮಾಡಿದೀವಿ, ಕೋಳಿ ಮಾಡಿದೀವಿ, ಜೇನು ಸಾಕಾಣಿಕೆ ಮಾಡಿದೀವಿ, ರೈಸಿಂಗ್ ಬೆಡ್ ಇದೆ, BMC ಇದೆ, ಇವೆಲ್ಲಾನು ಮಾಡ್ಕೊಂಡಿದೀವಿ. ಹಸು ಮತ್ತೆ ಕೋಳಿ ಬಗ್ಗೆ ನಿಮ್ ತಂದೆ ಹೇಳ್ತಾರಾ? ಹೌದು, ನಮ್ ತಂದೆ ಹೇಳ್ತಾರೆ. ಅವರು ಏನ್ ಟ್ರೈನಿಂಗ್ ತಗೊಂಡಿದ್ರ ಅಥವಾ ನೀವು? ನಾನು ನಮ್ಮಪ್ಪ ಇಬ್ರು ಟ್ರೈನಿಂಗ್ ತಗೊಂಡಿದ್ದೀರಾ? ಈ ಇಬ್ರು ಟ್ರೈನಿಂಗ್ ತಗೊಂಡು ಒಂದು ಸಮಗ್ರ ಕೃಷಿ ಮಾಡ್ತಾ ಇದ್ದೀರಾ? ಇಬ್ರು ಟ್ರೈನಿಂಗ್ ತಗೊಂಡು ಅದನ್ನ ಕರೆಕ್ಟ್ ಆಗಿ ವೈಜ್ಞಾನಿಕವಾಗಿ ಅಳವಡಿಸ್ಕೊಂಡು ನಾವು ಮಾಡ್ತಾ ಇದ್ವಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಮ್ ದೇವರಾಜು, ಉಂಗ್ರಿಗೆರೆ. ಯಾವ ತಾಲೂಕು ಇದು? ಚಂದ್ರಾಪಟ್ಟಣ ತಾಲೂಕು. ಓಕೆ ಸರ್, ಮೊದ್ಲಿಗೆ 10,000 ಮಾಡೋದು ಕಷ್ಟ ಇತ್ತು, ಈಗ 80,000 ಮಾಡ್ತಾ ಇದೀನಿ ಅಂತಂದ್ರಿ. ಹೆಂಗೆ ಸರ್ ಅದು? ಹೆಂಗೆ ಅಂತಂದ್ರೆ ಮೊದಲು 2 ಹಸ ಇದ್ದ ಕಡಿಗಳದ ಅದೇನು 10 ಲೀಟರ್ ಹಾಲು ಹಾಕಿವಿ 2ರಿಂದ. ಈಗ 20 ಹಸುಗಳಿದಾವೆ. ದಿನ ಒಂದು 100 ಲೀಟರ್, ಬೆಳಿಗ್ಗೆ 100 ಲೀಟರ್, ಸಂಜೆ 100 ಲೀಟರ್ ಹಾಲು ಹಾಕ್ತೀನಿ. ಫಸ್ಟ್ ಬರೀ 2 ಇತ್ತು. ಯಾವ್ದು HF ಜರ್ಸಿ 2 ಇದ್ದ. ಒಂದ್ 2 ಹಸ ಮಡಿಕೊಂಡು ಕಟ್ಕೊಂಡು ಕೊಟ್ಟಿಗೆ ಒಳಗೆ ಕಟಾಕಿ ಹಿಡ್ಕೊಂಡು ಮೇಸೋದು, ಹಿಡ್ಕೊಂಬರೋದು ಮಾಡಿವು. ಈಗ ಅವೆಲ್ಲ ಇಲ್ಲ ಸರ್. ಪೆಡಾಕ್ ಮಾಡ್ಕೊಂಡು ಒಳಗಡೆ ಬಿಡ್ಕೊಂಡು 20 ಹಸ ಮಾಡ್ಕೊಂಡಿದ್ದೀವಿ. 20 ಹಸು ಮಾಡಿದ್ರಿ? 20 ಹಸು. ಅದಂಗೆ 2ರಿಂದ ಒಂದೇ ಸರಿಗೆ 20 ಮಾಡಿದ್ರಿ? ವರ್ಷ ಬೆಳ್ಕೊಂಡು ಹೋಯ್ತಾ. ದಿನ ವರ್ಷಕ್ಕೆ ಒಂದ್ 2 ಹೆಣ್ಣುಗರ ಐತವೆ. ಅದ ಹಂಗೆ ಸಾಕೊಂಡು ಹೋಗಿ ಅಷ್ಟಾಗಿದೆ. ಓಕೆ. ಫಸ್ಟ್ ಅಂದ್ರೆ ಏನ್ ಈ ತರದ್ದು ಪ್ಲಾನ್ ಹೆಂಗ್ ಮಾಡಿದ್ರಿ? ಏನು ಪ್ಲಾನಿಂಗ್ ಅಂತಂದ್ರೆ ಸರ್, ನಮ್ಮ ಅಕ್ಷಯ ಕಲ್ಪದಲ್ಲಿ ಈಗ ಪೆಡಾಕ್ ಮಾಡಿ ಬಿಟ್ರೆ ನಿಮ್ಗೆ ಈಸಿ ಕೆಲಸ ಈಸಿ ಆಗುತ್ತೆ ಅಂತ ಹೇಳಿದ್ರು. ಅದರಿಂದ ನಾವು ಕಟ್ಟೋದು ಬಿಟ್ಬಿಟ್ಟಪ್ಪ. ಓಪನ್ ಶೆಡ್ ಮಾಡ್ಕೊಂಡು ಕೂಡ್ಕೊಂಡು ಬೆಳಿಗ್ಗೆ ಸಂಜೆ ಮೇವ್ ಹಾಕೋದು ಅಷ್ಟೇ. ಅಂದ್ರೆ ಅಕ್ಷಯಕಲ್ಪದವರು ಒಂದಿಷ್ಟು ಪ್ಲಾನ್ ಕೊಟ್ಟಿದ್ರು ಸರ್. ಪ್ಲಾನ್ ಕೊಟ್ಟಿದ್ರು. ಯಾರು? ಅಕ್ಷಯಕಲ್ಪ. ಹೌದೌದು. ಓಕೆ. ಎಲ್ಲಿ? ಹುಟ್ಟೂರಲ್ಲಿ ಇದೆಯಲ್ಲ? ದಸರಿಘಟ್ಟ ಅಲ್ಲ ಅವರು. ಓಕೆ. ಅಕ್ಷಯಕಲ್ಪದಿಂದ. ಈಗ ಏನೇನ್ ಮಾಡಿದ್ರಿ ಬದಲಾವಣೆ ಅಂತ ತೋರಿಸಬಹುದಾ? ತೋರಿಸ್ಬೋದು. ಇದು ಯಾವ ಊರಿದು? ಇದು ಉಂಗ್ರಿಗೆರೆ ಸರ್. ಉಂಗ್ರಿಗೆರೆ. ಇಲ್ಲೇ ಮನೆ ಇಲ್ಲೇ ಕಟ್ಕೊಂಡಿದ್ದೀರಾ? ಮನೆ ಪಕ್ಕದಲ್ಲಿ ಇಲ್ಲೇ ಮಾಡ್ಕೊಂಡಿದ್ದೀವಿ ಸರ್. ಇದೇನ ಶೆಡ್? ಇದೇ ಶೆಡ್ ಸಹ ಇದೆ. ಫಸ್ಟ್ ಇಲ್ಲೇ ಇತ್ತಾ? ಫಸ್ಟ್ ಇಲ್ಲಿತ್ತಿಲ್ಲ ಸರ್, ಊರೊಳಗೆ ಮಾಡ್ಕೊಂಡಿದ್ದು. ಜಾಗ ಸಾಲಕ್ಕಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ ಮಾಡ್ಕೊಂಡಿದೀವಿ. ಏನ್ ಬದಲಾವಣೆ ತಂದ್ರಿ ಸರ್ ಇಲ್ಲಿ? ಬದಲಾವಣೆ ಅಂತಂದ್ರೆ ಫಸ್ಟ್ 4 ಗೋಡೆ ಕಟ್ಟಿಬಿಟ್ಟು ಒಳಗಡೆ ಕಟಾಕಿವ್ ಹಸುಗಳ ಕೊಟ್ಟಿಗೆ ಮಾಡೋದು, ಮೂಗ್ದಾರ ಹಾಕಿ ಕಟ್ಟಿ ಹಿಡ್ಕೊಂಡೋಗಿ ನೀರ್ ಕುಡ್ಸೋದು, ಮೇಯ್ಸಕ್ ಹಿಡ್ಕೊಂಡು ಹೋಗೋದು ಮಾಡಿವ. ಈಗ ಅದ್ ಮಾಡ್ತಾ ಇಲ್ಲ. ಮತ್ತೆ ಈ ತರ ಬೆಳಿಗ್ಗೆ 6 ಗಂಟೆಗೆ ಎದ್ದು ಮೇವ್ ಹಾಕ್ತಿವಿ. ಹಾಲ್ ಕರ್ದು ಮೇವ್ ಹಾಕಿದ್ರೆ ಅವು ಪಾಡಿ ತಿನ್ಕೊಂಡು ನೀರ್ ಅಲ್ಲೆಲ್ಲ ನೀರಿಟ್ಟಿದ್ವಿ. ಕುಡ್ಕೊಂಡು ಆರಾಮೇ ಮೇಯ್ಕ ತಿನ್ಕೊಂಡು ಇರ್ತವೆ. ಇದು ಇವ್ರ ಕಾನ್ಸೆಪ್ಟ್?
ಐಡಿಯಾ ಇವರೇ ಸಹ ಕೊಟ್ಟಿದ್ದು ಈ ತರ ಮಾಡಿದ್ರಿ ನಮ್ಮ ಅಕ್ಷಯಕಲ್ಪ ತರ ಕೊಟ್ಟಿದ್ದು ಇದು ಓಪನ್ ಶೆಡ್. ಓಪನ್ ಶೆಡ್ ಅವರೇ ಐಡಿಯಾ ಕೊಟ್ಟಿದ್ದು. ಫಸ್ಟ್ ನೀವ್ ಹೆಂಗೆ ಕೊಟ್ಟಿಗೆ ಕಟ್ಟಿ ಅದಕ್ಕೆ ಡೋರ್ ಒಳಗೆ ಕಟ್ ಹಾಕೋದು ಬಾಗಿಲು ಹಾಕೋದು ಬೆಳಿಗ್ಗೆ ಹಿಡಿದು ಆಚೆ ಕಟ್ಟೋದು ಒಳಗೆ ಕಟ್ಟೋದು ಕೊಟ್ಟಿದೀವಿ ನಾವು ಮನೆ ತರ ಹೌದು ಸರ್. ಈಗ ಆತರ ಮಾಡ್ತಾ ಇಲ್ಲ. ಇಲ್ಲ ಆತರ ಮಾಡ್ತಾ ಇಲ್ಲ ಸರ್. ಈಗ ಈಗ ಕೂರ್ತೀವಿ. ಈಗ ಏನ್ ಗೊತ್ತಾ, 2 ಕಡೆ ವ್ಯಾಪಾರ ಇದೆ. ಬೆಳಿಗ್ಗೆ ಮೇವ್ ಹಾಕ್ತಿವಿ, ತಿನ್ಕೊಂಡು ಹೋಗಿ ನೆಳಲ್ ಮನಿ ಕತ್ತವೆ. ಇದ್ರಲ್ಲಿ ಕೊಟ್ಟಿಗೆಲ್ ಮತ್ತೇನ್ ಬದಲಾವಣೆ ಈ ತರದ್ದೇನೋ ಸಗಣಿಗೆ ಸಪರೇಟ್ ಆ ತರದೆಲ್ಲ ಇದು ಮಾಡಿದಿರಾ? ಸಗಣಿ ಏನು ಸಗಳಿ ಬಾಚದ್ ಮಾಮೂಲಿ ಸಗಳಿ ಬಚಾಕ್ತಿವಿ ಅಷ್ಟೇ. ಗಂಜಲ ಎಲ್ಲ ಬೇರೆ ಫಿಟ್ಗುಣಿ ಮಾಡಿ ಗಂಜಲ ಎಲ್ಲ ಬೇರೆ ಕಡೆ ಹೋಗ್ತಿ. ಫಸ್ಟ್ ಆ ತರದ್ದೇನು ಇಲ್ಲ ಸಹ ಫಸ್ಟ್ ಎಲ್ಲ ಆತರ ಏನು ಮಾಡಿತ್ತಿಲ್ಲ. ಈಗ ಏನೇನ್ ಈ ಒಂದು ಓಪನ್ ಶೆಡ್ ಮಾಡಿದ್ರಿ, ಆಮೇಲೆ ಈ ಗಂಜಲ ಹೋಗ್ಲಿಕ್ಕೆ ಫಿಟ್ ಗುಂಡಿ ತರ ಕೆಳಗಡೆ ತೋಟಗಳಿಗೆ ಹೋಗಿ ಸಹ ತೋಟ ಕೊಡಿತೀವಿ. ಸ್ಲರಿ ಗುಂಡಿಗಳಿಗೆ ಡೈರೆಕ್ಟ್ ತೋಟ ಕೊಡಿತೀವಿ. ಹಸುಗಳನ್ನೆಲ್ಲ ಏನು ಕಟ್ಟಾಕಿಲ್ಲ ಈಗ ಬಿಟ್ಬಿಟ್ಟಿದೀರಾ? ಹೌದು ಸರ್, ಬಿಟ್ಟಿದೀವಿ. ಹಸುಗಳೆಲ್ಲ ಬಿಟ್ಟಿದೀವಿ. ಇವೇ 20 ಹಸನ? ಹೌದು ಸರ್. ಈ ಶೆಡ್ ಪಕ್ಕಕ್ಕೆ ಒಂದು ಅಂಗಳ ಇರ್ಬೇಕು ಅಂತ ಹೇಳಿದ್ರು ಅವರು. ಜಾಗ ಇರ್ಬೇಕು ಸರ್, ಬೆಳಕಲ್ಲಿ ಮನಗಕ್ಕೆ ತಿರ್ಗಾಡಕ್ಕೆ ಜಾಗ ಬೇಕಲ್ಲ. ಇದ್ರ ಗಲೀಜ್ ಅದ್ರೊಳಗೆ ಇದ್ರೆ ಗಲೀಜ್ ಮಾಡ್ಕೊತವೆ. ಫ್ರೀ ಆಗಿದ್ರೆ ಫ್ರೀಯಾಗಿ ಹೋಗಿ ಮನೆಗತ್ತವ. ನೆಳ್ಳು ಹಸಿಗೆ ನೆಳ್ಳು ಬೇಕು ಸರ್, ಮೇನು ನೆಳ್ಳು ನೀರು. ಇವೇ 20 ಹಸನ? ಹೌದು ಸರ್. ಈಗ ಎಷ್ಟು ಲೀಟರ್ ಕೊಡುತ್ತೆ ಸರ್ ಇವೆಲ್ಲ? ಸೊ ಒಟ್ಟಿಗೆ ಒಂದ್ ದಿನ 200 ಲೀಟರ್ ಆಗುತ್ತೆ. ಬೆಳಿಗ್ಗೆ ಸಂಜೆಯಿಂದ 200 ಲೀಟರ್ ಆಗುತ್ತೆ. 200 ಲೀಟರ್? ಫಸ್ಟ್ 2 ಇಟ್ಕೊಂಡು ಎಷ್ಟು ಕೊಡ್ತಾ ಇದ್ರಿ? 10 ಲೀಟರ್ ಕೊಡೋ ಸಹ 6-7 ಲೀಟರ್ ಕೊಡೋ. ದಿನ ಒಂದು 10-20 ಲೀಟರ್ ಒಳಗೆ ಹಾಕಿವೋ 2 ಹೊತ್ತಿಂದ. ಈಗ 200 ಲೀಟರ್ ಆಯ್ತೈತಿ. 2 ಹಸಿಂದ ಒಳ್ಳೆ 20 ಹಸ ಆಗಿವೆ. ಯಾವ್ದಕ್ಕೂ ಮೂಗ್ದಾರ ಇಲ್ಲ ಸರ್. ನಾವು ಮೂಗ್ದಾರನೇ ಹಾಕಲ್ಲ ಈಗ. ಏನಕ್ಕೆ ಮೂಗ್ದಾರ? ಅದಕ್ಕೆ ತೊಂದ್ರೆ ಅಂತ ಸರ್. ಈಗ ಮೂಗ್ದಾರ ಇದ್ರೆ ಒಂಥರ ಎಳ್ದಾಡಿ ಒಂಥರ ನರ ಅದು ಇದಾಗುತ್ತಲ್ಲ, ಅದರಿಂದ ಅದಕ್ಕೆ ಮೂಗ್ದಾರ ಇಲ್ದೇ ಇದ್ರೆ ಅದು ಚಂದ, ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ. ಇಲ್ಲ ಗೊತ್ತಿಲ್ಲ ಸರ್. ಮೂಗ್ದಾರ ಹಗ್ಗ ಹಾಕಿ ಎಳ್ಕೊಂಡೋಗಿ ಕಟ್ಕೊಂಡ್ ಕಟಾಕಿವು. ಈಗ ಆತರ ಇಲ್ಲ. ಯಾರು ಹೇಳ್ಕೊಟ್ರಿ ಇದನ್ನ? ಇದು ನಮ್ಮ ಅಕ್ಷಯಕಲ್ಪತಾರೆ ಈ ತರ ಮಾಡಿದ್ರೆ ಹಸುಗಳು ಆರೋಗ್ಯ ಚೆನ್ನಾಗಿರುತ್ತೆ, ಹಾಲು ಇಳುವರಿನೂ ಜಾಸ್ತಿ ಬರುತ್ತೆ ಅಂತ ಹೇಳಿದ್ರು. ಅವ್ರದಿಂದ ಅವರು ಕಾನ್ಸೆಪ್ಟ್ ಈ ತರ ಮಾಡಿದ್ವಿ. ಹಸುಗೆ ಯಾರೋ ಮೂಗ್ದಾರ ಕಟ್ಟಿದ್ರೆ ಹೆಂಗ್ ಅಂತ ಅನ್ಸ್ಲಿಲ್ವಾ? ಹಂಗಂದ್ ಹೇಗೆ ಹಿಡ್ಕೊಂಬರೋದು ಅಂತ ನಾವೇ ಒಂಥರ ಮಾತಾಡಿವ. ಆದ್ರೆ ಈಗ ಅದು ನಮ್ ತರ ಪರಿಚಯ ನಾವು ಕರೆದತ್ತಕ್ ಬರುತ್ತೆ, ಆ ಟೈಪ್ ಐತೆ ಸರ್. ನೀವು ಅವ್ರು ಹೇಳ್ದಾಗ ನಕ್ಕಿದಿರಿ? ನಕ್ಕಿದೀವಿ. ಈ ಮೂಗ್ದಾರ ಹಾಕ್ದಾನೆ ಹೆಂಗ್ ಹಿಡ್ಕೊಂಬರೋದು ಅದ, ಹೆಂಗ್ ಹಿಡ್ಕೊಂಡು ಹೋಗೋದು ಅಂತ. ಈಗ ಆತರ ಏನಿಲ್ಲ. ವಾಸ್ತವ ಏನು, ಮುಗ್ದಾರ ಹಾಕದೇ ಇದ್ರೆ ಚಂದ, ಹಾಕದ ಹೋದ್ರೆ ಚಂದ ಸಾಸಿ. ಯಾಕೆ ಅದು ಏನ್ ಬದಲಾವಣೆ ಆಯ್ತು? ಬದಲಾವಣೆ ಅಂದ್ರೆ ಹಸ ಚೆನ್ನಾಗಿರುತ್ತೆ, ಆರೋಗ್ಯ. ಈಗ ಮೂಗ್ದಾರ ಹಾಕಿ ಕಟಾಕಿ ಬಿಡ್ತೀವಿ ಸರ್. ಕಟಾಕಿದ್ರೆ ಅದ್ ಹೆಂಗ್ ಮೂಗ್ದಾರ ಹಂಚಿಕೊಂಡು ಮೇವ್ ತಿನ್ನಲ್ಲ. ಉಸಿರು ಕಡ್ದಂಗ ಎಳ್ದಾಡೋದು ಇದೆಲ್ಲ ಮಾಡ್ತೀವಿ. ನೋವೇ ಇಲ್ವಲ್ಸ ಈಗ? ಏನ್ ನೋವೇ ಇಲ್ಲ, ಅದಕ್ಕೆ ಫ್ರೀ ಆಗಿರ್ತದ ಅದು. ಇಲ್ಲಿ ಯಾವ ತಳಿ ಸರ್ ಇದು? HF ಇದೆ ಸಾ, ರೆಡ್ ಆನ್ ಇದೆ, ಇದು ಜರ್ಸಿ ಒಂದಿದೆ, ಆಲ್ ಬ್ಲಾಕ್ ಅವೆ. ಅದೇ ಇದೆ, ABS ಐತೆ. ನಾಟಿ ತಳಿ ಇಲ್ಲ ಸರ್ ನಮ್ಮ ಹತ್ರ. ಎಷ್ಟು ಕೊಡುತ್ತೆ ಸರ್ ಒಂದೊಂದು? ಸೊ 15 ಲೀಟರ್ 12ರಿಂದ 15 ಲೀಟರ್ 18 ಲೀಟರ್ ಕೊಡೋ ಗಂಟ ಇಷ್ಟ ನನ್ನ ಹತ್ರ. ಮತ್ತೆ ಅಕ್ಷಯಕಲ್ಪ ಏನ್ ಟ್ರೈನಿಂಗ್ ಕೊಡ್ತು ಸರ್ ಇಲ್ಲಿ? ಬೇರೆ ಏನ್ ಬದಲಾವಣೆ ಅಂದ್ರೆ ಅದಕ್ಕೆ ಪೆಡಾಕ್ ಮಾಡಿಸ ದಸ್ಕೊಳ ಫ್ರೀಯಾಗಿ ಬಿಡೋ ತರ ಮಾಡ್ಕೇಳಿ. ಕೆಲಸ ಏನ್ ಗೊತ್ತಾ ಸರ್, ಅದು ನೀವು ಈಗ 2 ಹಸ ಕಟ್ಕೊಂಡ್ರೆ ಇಬ್ರಾಳ ಅದೇ ಕೆಲಸ. ಹಿಡ್ಕೊಂಡು ಹೋಗ್ಬೇಕು, ಹಿಡ್ಕೊಂಬರ. ಅದು ಬೇಕಾದಾಗ ನೀರ್ ಕುಡಿಯಕ್ ಆಗಲ್ಲ. ನಾವ್ ಹಿಡ್ಕೊಂಡು ಹೋಗಿ ಕೋರ್ಸಾಗ್ಲೇ ಕುಡಿಬೇಕಾದ ನೀರ. ಇದು ಹಂಗಲ್ಲ, ಬೇಕಾದಾಗ ಹೋಗಿ ಯಾವಾಗ ಬೇಕೋ ಅವಾಗ ಹೋಗಿ ನೀರ್ ಕುಡಿಬಹುದು. ಬಂದ್ ಮಳೆ ಬೇಡ ಅಂದ್ರೆ ಬಂದ್ ಮನೆ ನೀರ್ ವ್ಯವಸ್ಥೆ ಅಲ್ಲೆಲ್ಲ ಸೊಳ್ಳೆ ಐತೆ. ಅಲ್ಲಿ ಮೇವ್ ಐತಲ್ಲ ಅಲ್ಲೇ ಐತೆ ನೀರಿನ ವ್ಯವಸ್ಥೆ ಎಲ್ಲ ಐತೆ. ಇದು ಮೇವು ಕರುಗಳಿಗೆಲ್ಲ ಬೋಸ ಫೀಡ್ ಹಾಕ್ತಿವಲ್ಲ, ಆಗ ಹಾಕ್ತಿವಿ ಇದಕ್ಕೆ. ನೀರು ಅದ್ರಲ್ಲಿ ಇಲ್ಲ ಸರ್, ಅಲ್ಲಿ ಒಳಗಡೆ ಐತಿ. ಬದಲಾವಣೆ ಮಾಡಿದೆ. ಫ್ರೀಯಾಗಿ ಬಿಡ್ಬೇಕು ಹಸುಗಳನ್ನ ಫ್ರೀಯಾಗಿ ಇರ್ಬೇಕು ಸರ್. ಅದು ಫ್ರೀಯಾಗಿದ್ರೆ ಚಂದ, ಅದಕ್ಕೆ ಆರೋಗ್ಯ ಚೆನ್ನಾಗಿರುತ್ತೆ. ಸುಮ್ನೆ ಕಟ್ಟಾಕಿ ಏನ್ ಮಾಡ್ತಾರೆ ಸರ್, ಕಟ್ಟಿದ್ರೆ ಅದ್ರ ಮೇಲೆ ಮನಿ ಕಳುತ್ತೆ, ಸಗಳಿ ಮೇಲೆ ಮನಿ ಕಳುತ್ತೆ, ಗಂಜದ ಮೇಲೆ ತಿರ್ಗ ಹೋಗ್ಕೊಂಡು ಅದ್ರ ಮೇಲೆ ಮನಿ ಕಳುತ್ತೆ. ನಾವು ಹೊಸ ತೊಳೆದೇ ವರ್ಷಗಟ್ಲೆ ಆಗಿದೆ. ಹೊಸ ನೀರಾಕಿ ತೊಳೆದೇ ಇಲ್ಲ ನಾವು. ಸ್ನಾನ ಮಾಡಿಸ್ಬಾರ್ದ? ಇಲ್ಲ ಸರ್, ಸ್ನಾನನೇ ಮಾಡ್ಸಲ್ಲ ನಾನು. ನೋಡಿ ಬೇಕಾದ್ರೆ ನಮ್ಮ ಮೆಸ್ಗಳಲ್ಲಿ ಯಾವ ಗೊಜ್ಜೆ ಐತೆ ನೋಡಿ, ಎಲ್ಲ ಸ್ನಾನ ಮಾಡಿಸ್ತೇ ಎಲ್ಲ. ಅದೆಲ್ಲ ಸುಮ್ನೆ ಸುಳ್ಳು ಅದೆಲ್ಲ. ಸ್ನಾನ ಮಾಡಿಸ್ಲೇಬೇಕು ಅಂತ ಏನೂ ಇಲ್ಲ. ಅದು ಸ್ನಾನ ಮಾಡಿಸ್ಬಾರ್ದು. ಸ್ನಾನ ಏನ್ ಅತಿ ಏನು ನೀರಾಕಿ ಅದೇನ್ ತೊಳೆಯಂತ ಅವಶ್ಯಕತೆ ಇಲ್ಲ ಸರ್.
ಫ್ರೀ ಆಗಿದ್ರೆ ಬೆಡ ಹಾಕಿದ್ರೆ ಕಟ್ಟಿದ್ರೆ ಸಗಳಿ ಹೊರ್ಕೊಳತ್ತಲ್ಸದು. ಕಟಾಕಿದ್ರೆ ಅದು ಹೊರಕಳುತ್ತೆ, ಸಗಳಿ ಮೇಲೆ ಮನಿ ಕಳುತ್ತೆ, ಗಂದ್ಲೆ ಉಯ್ಕೊಂಡು ಅದ್ರ ಮೇಲೆ ಮನಿ ಕಳುತ್ತೆ, ಜಾಗ ಕೆತ್ಲ ಭಾವ ಆಗುತ್ತೆ ಅದರಿಂದ. ಇದೇನಿಲ್ಲ, ಮೇವು ತಿನ್ನುತ್ತೆ ಫ್ರೀಯಾಗಿ, ಎಲ್ಲಿ ಜಾಗ ಚೆನ್ನಾಗಿದೆ ಅಲ್ಲಿ ಹೋಗಿ ಮನಿ ಕತ್ತದೆ. ಹಿಂಗೆ ಗದ್ದೆಲೆ ಈ ತರ ಶೆಡ್ ಮಾಡ್ಕೊಂಡು ಮಾಡಿದ್ರೆ ಚಂದ ಅಂತ ಹೇಳ್ತೀರಾ? ಹೌದು ಸರ್. ಇದು ಶೆಡ್ ಮುಂಭಾಗ ಈ ತರ ಫ್ರೀಯಾಗಿ ಬಿಟ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತೇನ್ ಬದಲಾವಣೆ ಇದ್ ಮಾಡಿದ್ರಿ ಸರ್ ನೀವು? ಆ ಎರಡರಿಂದ ಸೋತು, ಎರಡ್ ಕಟ್ಟದಾಗ ಸೋತು, ಎರಡರಿಂದ ಮಡಿಗಳರ ಆದಾಯ ಇತ್ತೀಚೆಗೆ ಆದಾಯ ಏನ್ ಮಾಡಕ್ ಆಗಲ್ಲ ಸರ್. ಏನೋ ಒಪ್ಪು ಮೆಣಸು ಮಾಡ್ಕೋಬಹುದು ಅಷ್ಟೇ. ಹೆಚ್ಚು ಕಡಿಮೆ ಒಂದು ತಿಂಗಳಿಗೆ ಒಂದು 10-15 ಸಾವಿರ ರೂಪಾಯಿ 2 ಹಸಿನಲ್ಲಿ ಉಳಿಸೋದ್ ಕಷ್ಟ. ಅಷ್ಟು ಉಳಿಯಾಗಲ್ಲ. ಅದೇ ಕೆಲಸ ಮಾಡ್ಬೇಕಲ್ಲ. ಇದು 20 ಹಸಿಗೂ ಒಬ್ಬ, ಅವು 2 ಹಸಿಗೂ ಒಬ್ಬ. ಅದು ಏನ್ ಗೊತ್ತಾ, ನಮ್ಮ ಜನರಿಗೆ ಒಂದ್ ಕನ್ಫ್ಯೂಷನ್. 2 ಕಟ್ಟಿದ್ರೆ ಒಬ್ಬರಮೇನೋ ಮಾಡ್ಬೋದು, 15 ಹಿಂಗೆಲ್ಲ ಕಟ್ಟಿದ್ರೆ ಮತ್ತೆ ಆಳ್ ಕರ್ಕೊಂಡ್ಬರ್ಬೇಕು. ಇಲ್ಲ ಸರ್, ಕೆಲಸ ಅದಕ್ಕಿಂತ ಈಸಿ ಇದು. ನೀ 2 ಕಟ್ಟಿದ್ರೆ ಸಂಜೆ ಹಿಡ್ಕೊಂಡು ಹೋಗ್ಬೇಕು ಸದಾ. ಹಿಡ್ಕೊಂಡು ಹೋಗಿ ಮೇಸ್ಕೊಂಬರ್ಬೇಕು, ತಂದು ಕಟ್ಬೇಕು, ತಿರ್ಗಾ ಬೆಳಗ್ಗೆ ಆಚೆ ಕಟ್ಬೇಕು, ಒಳಗೆ ಕಟ್ಬೇಕು. ಇದು ಹಂಗಲ್ಲ, ಫ್ರೀ ಆಗಿರುತ್ತೆ. ಮೇವ್ ಗೊಂತ್ ಮಾಡಿರ್ತೀವಿ, ಫೆಡಾಕ್ ಮಾಡಿರ್ತೀವಿ, ಶೆಟ್ಲ್ ಗೊಂತಳಿಗೆ ಮೇವ್ ಸುರಿದ್ ಬಿಟ್ರೆ ಮುಗಿತು. ಅದ್ ಪಾಡಿಗೆ ತಿನ್ಕೊಂಡಿರ್ತಾರೆ. ಸಂಜೆ 4 ಬೆಳಿಗ್ಗೆ 5 ಗಂಟೆಗೆ ಎದ್ರೆ 6-7 ಗಂಟೆ ಹೊತ್ತಿಗೆ ಕೆಲಸ ಮುಗಿದೋಗ ಏನು ಇರಲ್ಲ. 4 ಗಂಟೆ ಒಳಗಡೆ ಎಲ್ಲ ಮುಗಿಸ್ಬೋದು ಅಂದ್ರೆ 4 ಅವರ್ ಸಾಕು ಅಂತ ಹೇಳ್ತಾ ಇದ್ರು. 4 ಅವರ್ ಒಳಗೆ ಕೆಲಸ ಮುಗಿದೋಗುತ್ತೆ ಸರ್. ಹೌದಾ? ಹೌದು. ಇನ್ನ ಸಂಜೆ 4 ಗಂಟೆಯಿಂದ 6 ಗಂಟೆ 2 ಅವರ್ ಸಾಕು ಅಷ್ಟೇ. ಬೆಳಿಗ್ಗೆ 2 ಅವರ್, ಸಂಜೆ 2 ಅವರ್ ಅಷ್ಟೇ ಸಾಕು ಕೆಲಸ. ಇನ್ನೇನ್ ಇದ್ರಲ್ಲಿ ಕೆಲಸ ಏನಿಲ್ಲ. ಹಸು ಕಟ್ಕೊಂಡ್ರೆ ತುಂಬಾ ಮೈ ಮೇಲೆಲ್ಲ ಕೆಲಸ ಹಂಗೆ ಹಿಂಗೆ ಅಂತಾರೆ. ಇದು ದಿನ ಹಿಡ್ಕೊಂಡು ಹೋಗಿ ಕಟ್ ಬರ್ದಾರೆ ಆಗಸ ಕೆಲಸ. ಅದು ಈಗ 4 ಕಸ ಮಡಿಕೊಂಡಿರ್ತಾರೆ, ಹಿಡ್ಕೊಂಡು ಹೋಗೋದು, ಹಿಡ್ಕೊಂಬರೋದು, ಸಂಜೆ ಮೇಸ್ಕೊಂಬರೋದು, ಕಟ್ಟೋದು, ಸಂಜೆ ಕೆಲಸ ಇರುತ್ತೆ. ಇದು 7ರಿಂದ 8 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿದೋಗುತ್ತೆ ಸರ್. 8 ಗಂಟೆ ಒಳಗೆ ಮುಗಿದೋಯ್ತು. ತಿರ್ಗಾ 4 ಗಂಟೆಗೆ ಕೆಲಸ. 4 ಗಂಟೆಯಿಂದ 6 ಗಂಟೆ ಒಳಗೆ ತಿರ್ಗಾ ಸಂಜೆ ಮುಗಿದೋಗುತ್ತೆ. ಈ ಸಿಸ್ಟಮೆಟಿಕ್ ಪ್ಲಾನ್ ಹೇಳ್ಕೊಟ್ಟಿದ್ದೆ ಅಕ್ಷಯ್ ಕಲ್ಪ. ಹೌದು ಸರ್, ಅವರೇ ಹೇಳ್ಕೊಟ್ಟಿದ್ದು. ಈ ತರ ಪೆಡಾಕ್ ಮಾಡಿ ಬಿಟ್ಕೊಂಡ್ರೆ ನಿಮ್ಗೆ ಕೆಲಸ ಈಸಿ ಆಗುತ್ತೆ. ನಿಮ್ಗೆ ಕೆಲಸ ಈಗ ಸಂಜೆ ಹಿಡ್ಕೊಂಡು ಹೋಗಿ ಕಟ್ಟೋದು, ಹೊಡ್ಕೊಂಬರೋದು ಇವೆಲ್ಲ ಇರಿಸಲ್ಲ. ಇದು ಏನಿದ್ರು ಬೆಳಿಗ್ಗೆ 7 ಗಂಟೆ ಒಳಗೆ ಮೇವಾಗಿ ಬಿಟ್ರೆ ಮುಗೀತು. ನೀರ್ ಬೇಕಾದ್ರೆ ನೀರ್ ಕುಡ್ಕತ್ತವೆ, ಮೇವ್ ಬೇಕಾದ್ರೆ ಹೋಗಿ ತಿಂತೇವೆ, ಬಂದು ನೆಲ್ಲಲ್ಲಿ ಮನಿ ಕತ್ತವೆ. ಆತರದ ವ್ಯವಸ್ಥೆ ಎಲ್ಲ ಮಾಡಿದಿರ? ಸಿಸ್ಟಮೆಟಿಕ್ ಆಗಿ ಮಾಡ್ಬೇಕು ಸರ್. ಸುಮ್ನೆ ಹಸ ಕಟ್ಟಿಕೊಂಡ್ರೆ ಆಗಲ್ಲ ಸರ್. ಅದು ಅದಕ್ಕೆ ತಕ್ಕನ ಎಲ್ಲ ಫೆಸಿಲಿಟಿ ಮಾಡ್ಕೋಬೇಕು. ಕೊಟ್ಟಿಗೆ ಇರಬೇಕು, ಸುತ್ತಲೂ ಪೆಡಾಕಿರ್ಬೇಕು. ಇದ್ದು ಕುಡಿಕೊಂಡ್ಬಿಟ್ರೆ ಬೆಸ್ಟ್ ಕೆಲಸ. ಏನ್ ಜಾಸ್ತಿ ಕೆಲಸ ಬರಲ್ಲ. ಇದು 20 ಹಸ ಒಬ್ಬನೇ ಮೇಂಟೈನ್ ಮಾಡ್ಬೋದು. ಈಗ ನೀವು ಒಬ್ಬರೇ ಮಾಡ್ತಾ ಒಬ್ಬರೇ. ನಮ್ಮಲ್ಲಿ ಹೋಟೆಲ್ ಸಂಜೆ ಎಲ್ಲ ಬರ್ತಾರೆ. ಈ ಹೋಟೆಲ್ ಮಾಡೋದು ಎಲ್ಲ ಮಾಡ್ಕೇತೀವಿ. ಸಂಜೆ ಹೊತ್ತ 1 ಅವರ್ 2 ಅವರ್ ಎಲ್ಲ ಬರ್ತಾರೆ. ನಮ್ಮ ಮಗವನೇ ಎಲ್ಲ ಬಂದ್ರು ಮಾಡಿಬಿಟ್ಟು ಬಾಗ್ಲಾಕಿ ಹೋಗಿ ಮುಗಿತೀನಿ ಅಷ್ಟೇ ಬೆಳಿಗ್ಗೆಲೆ. ಬಟ್ ಇದಕ್ಕೆ ಅಂತ ಆಳಿಟ್ಟು ಬೇರೆ ಇಲ್ಲ 20 ಹಸಿಗೆ ಆಳಿಟ್ಟು ಮಾಡೋ ಅಂತದ್ ಏನಿಲ್ಲ ಬಿಡಿ. ಮನೇಲಿ ಆರಾಮ ಮಾಡಿ. ಈ ತರ ಪೆಡಾಕಿದ್ರು ಸಹ ಆರಾಮ ಮಾಡ್ಬೋದು ಸರ್. ಮತ್ತೇನೇನೆಲ್ಲ ಸಾಕಿದಿರ ಹಸು ಜೊತೆಗೆ? ಹಸು ಜೊತೆಗೆ ಕೋಳಿ ಸಾಕಿದ್ನಿ ಸಾ. ಕೋಳಿ ಅಕ್ಷಯ್ ಕಲ್ಪ ಅವರು ಕೋಳಿ ಅವರೇ ಎಲ್ಲ ಐಡಿಯಾ ಕೊಟ್ಟಿದ್ದ. ಅಕ್ಷಯ್ ಕಲ್ಪ ತರ ಕೊಟ್ಟಿದ್ದು. ಇದನ್ನು ಅವರೇ ಕೊಟ್ಟಿದ್ದು? ಕೋಳಿ ಐಡಿಯಾನು ಅವರೇ ಕೊಟ್ಟಿದ್ದು. ಅಂದ್ರೆ ಹಸು ಜೊತೆಗೆ ಅದು ಇರ್ಲಿ. ಅದು ಕೆಲಸ ಏನು ಜಾಸ್ತಿ ಇರಲ್ಲ. ಬೆಳಿಗ್ಗೆ ಹೊತ್ತು ಮೇವ್ ಹಾಕಿದ್ರೆ ನೀರೆಲ್ಲ ಇರುತ್ತೆ. ಒಟ್ಟಲ್ಲಿ ಅದು ಏನ್ ಸುತ್ತಲೂ ಬೆಡಾಕ್ ಮಾಡಿ ಅದು ಜೊತೆಗೆ ಅದು ಒಂದು 10 ನಿಮಿಷ ಕೆಲಸ ಮಾಡಿದಾಗ ಇಲ್ಲೇ ಇದೆ ಸರ್. ಪಕ್ಕದಲ್ಲೇ ಇದೆ. ತೋಟದಲ್ಲೇ ಇದನ್ನ ಪ್ಲಾಂಟ್ ಮಾಡ್ಕೊಂಡಿದ್ದೀರಾ? ಹೌದು ಸರ್. ಹೌದು. ಒಂದ್ ಕಡೆ ಕೋಳಿ, ಹಸು. ನಾಟಿ ಕೋಳಿ ಸರ್? ಅಲ್ಲ, ನಾಟಿ ಕೋಳಿ ಸರ್. ಸೊ 100 ಜಾಗ ಸಹ. ಇದು ಹಿಂಗೊಂದು 50 ಅಡಿ ಸಹ. 50 ಹಿಂಗ್ 30 ಅಡಿ ಐತೆ ಇದು ಅಷ್ಟೇ. ಸಾಕು. ಎಷ್ಟು ಸಾಕಿದ್ದೀರಿ ಇದರಲ್ಲಿ? ಇದ್ರಲ್ಲಿ 100 ಕೋಳಿ ಸಾಕಿದ್ದೀನಿ ಸರ್. 100 ನಾಟಿ ಕೋಳಿ? 100 ನಾಟಿ ಕೋಳಿ ಸಾಕಿ. ಮೊಟ್ಟೆ ಇಡೋಕ್ ಸಹ. ಮೊಟ್ಟೆ ಇಡೋಕ್ಕೋಸ್ಕರ ಮಾಡಿರೋದ ಬಾಕ್ಸ್ಗಳ. ಹೌದು. ಮೊಟ್ಟೆ ಇಕ್ಕಕ್ಕೆ ಇಲ್ಲೆಲ್ಲ ಇಕ್ಕಿ ಹೊಡೆದೋಯ್ತವೆ. ಅದ್ರೊಳಗೆ ಮೊಟ್ಟೆ ಇಡುವಾಗ ಅದ್ರೊಳಗೆ ಹೋಗಿ ಇಡುತ್ತೆ. ಹೌದು ಸರ್. ಬೇರೆ ಎಲ್ಲಿ ಇಡಲ್ಲ ಸರ್. ಅದ್ರೊಳಗೆ ಇಡ್ತವೆ. ಇನ್ ಬಿಟ್ರೆ ಆ ಶೆಡ್ ಒಳಗೆ ಹೋಗಿ ಅಲ್ಲಿ ಇಡ್ತವೆ. ಅದ್ರೊಳಗೆ ಮೊಟ್ಟೆ ಇಡೋದು. ತಗೊಳಕ್ ಇನ್ನೊಂದು 11-12 ಗಂಟೆ ಬಂದ್ರೆ ಮೊಟ್ಟೆ ತಗೋಬಹುದು. ಎಲ್ಲ ಅಲ್ಲೇ ಹೋಗ್ತಾವ ಸರ್. ಗೊತ್ತಾಗಿದೆಯಾ ಅದು ದಿನ ಜಾಗ ಗೊತ್ತಲ್ಲ ಸರ್ ಅದಕ್ಕೆ. ಮೊಟ್ಟೆ ಅದ್ರೊಳಗೆ ಇಡೋದವು. ಆ ತರದ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ.
ಟೋಟಲ್ 100 ಕೋಳಿ ಇದೆ. ಹಾ 100 ಕೋಳಿ ಸರ್. ಓ ಈ ತರ ಸಣ್ಣ ಶೆಡ್ ಮಾಡಿದೀರಾ? ಹಾ ಸಣ್ಣ ಸರ್ ನೈಟ್ ಹೊತ್ತ ಏನ ಕಾಡ್ಬೇಕು ಅದು ಇದು ಬರ್ತವಲ್ಲ ಅದಕ್ಕೋಸ್ಕರ ಮಾಡ್ಕೊಂಡಿದೀವಿ. ಸಂಜೆ ಆಗಿ ಅದ್ರೊಳಗೆ ಹೋಗಿ ಕೂತ್ಕೋತವೆ. ನಾವೇ ಓಡ್ಸಂತದ್ ಏನಿಲ್ಲ. ಕತ್ಲೆ ಆದ ತಕ್ಷಣ 6 ಗಂಟೆ ಮೇಲೆ ಹೋಗಿ ಕೂತ್ಕೋತವೆ, ಬಾಗ್ಲಾಕ್ತಿವಿ ಅಷ್ಟೇ. ಅದು ಗೊಬ್ಬರ ಆಮೇಲೆ ಗದ್ದೆಗಾಗುತ್ತೆ. ಹಾ ಗದ್ದೆಗಾಗುತ್ತೆ. ಟೋಟಲ್ ಇದೂನು ಅವರೇ ಕಾನ್ಸೆಪ್ಟ್. ಹಾ ಕಾನ್ಸೆಪ್ಟ್ ಅವ್ರದ್ದು. ನೀವೇನ್ ಮಾಡ್ತಾ ನಾವ್ ಮಾಡ್ತಿರಲ್ಲ ಸ್ವಲ್ಪ ಕೋಳಿ ಏನ ಮಾಡ್ತಿರಲ್ಲ. ಇದು ರಿಸ್ಕ್ ಇದೆಲ್ಲ ರಿಸ್ಕ್ ಅನ್ಕೊಂಡಿದ್ದು. ಈಗ ನೋಡೋದ್ರಲ್ಲಿ ಅದ್ರ ಪಕ್ಕ ಸಪೋರ್ಟ್ ಹತ್ರ ಐತಲ್ಲ ಮಾಡ್ಕತೀವಿ. ಏನ್ 5 ನಿಮಿಷ ಬೆಳಿಗ್ಗೆ ಒಂದು 10 ನಿಮಿಷದ ಕೆಲಸ ಇಷ್ಟದೆ. ಒಂದು ಅರ್ಧ ಗಂಟೆ ಕೆಲಸ ಇದ್ರದ್ದು ಬೆಳಿಗ್ಗೆ. ಇದಕ್ಕೆ ಏನಿಲ್ಲ ಸರ್, ನೀರ್ ಇಡೋದು. ಬೆಳಿಗ್ಗೆ ಒಂದ್ಸರಿ ಫೀಡ್ ಹಾಕಿ ಹೋದ್ರೆ ಮುಗೀತು. ಇನ್ನು ಸಂಜೆ 4 ಗಂಟೆಗೆ ಒಂದ್ಸರಿ ಹಾಕೋದು. ದಿನಕ್ಕೆ 2 ಸರಿ. 2 ಸರಿ, ಬೆಳಿಗ್ಗೆ ಒಂದ್ಸರಿ 4 ಗಂಟೆಗೆ ಒಂದ್ಸರಿ. ಅದ್ ಬಿಟ್ರೆ ಇನ್ನೇನು ಸಮಸ್ಯೆ ಇಲ್ಲ ಸರ್. ಇದರಿಂದ ಎಷ್ಟು ಆದಾಯ ಬರ್ತದೆ ಸರ್? ದಿನ ಈಗ 100 ಕೋಳಿ ಇದಾವೆ. 60 ಮೊಟ್ಟೆ 60 ಮೊಟ್ಟೆ ಸಿಗ್ತದೆ ಡೈಲಿ. ಡೈಲಿ 60 ಮೊಟ್ಟೆ. ದಿನ ಒಂದು 300 ರೂಪಾಯಿ ಆದಾಯ ಸರ್ ಇದ್ರಲ್ಲಿ. 300 ರೂಪಾಯಿ ಆದಾಯ? ಹಾ ಡೈಲಿ 300 ರೂಪಾಯಿ ಆದಾಯ ಐತಿ. 60 ಮೊಟ್ಟೆಲಿ ಒಂದು 300 ರೂಪಾಯಿ ಖರ್ಚಾಗುತ್ತೆ. ಫೀಡ್ ಒಂದು 300 ರೂಪಾಯಿ ಖರ್ಚಾಗುತ್ತೆ. ಒಂದು 300 ರೂಪಾಯಿ ಉಳಿಯುತ್ತೆ. ಅಲ್ಲಲ್ಲ 300 ರೂಪಾಯಿ ಪರ್ ಡೇ ಖರ್ಚಾಗತ್ತೆ. ಹಾ 300 ರೂಪಾಯಿ ಉಳಿಯುತ್ತೆ. 600 ರೂಪಾಯಿ ಒಟ್ಟು 600 ರೂಪಾಯಿ ಆಗುತ್ತೆ. ಅದ್ರಲ್ಲಿ ಖರ್ಚು 300 ರೂಪಾಯಿ ತೆಗೆದ್ರು 300 ರೂಪಾಯಿ 300 ರೂಪಾಯಿ ಡೈಲಿ ಉಳಿಯುತ್ತೆ. ಇದು ಬರೀ ನೀವು ಮೊಟ್ಟೆದು ಹೇಳ್ತಾ ಇದ್ದೀರಾ? ಮೊಟ್ಟೆದು. ಮತ್ತಿದ್ ಮಾಂಸಕ್ಕೆ ಅಂತ ಮಾರಿದ್ರೆ ಅದು ಸಪರೇಟ್ ಆಗುತ್ತೆ. ಅದು ಇದು ಮೊಟ್ಟೆಯಲ್ಲಿ ಮಾತ್ರ ಅಷ್ಟು ಉಳಿತಿದ್ದೇನೆ. ದಿನ ಒಂದು 300 ರೂಪಾಯಿ ಉಳಿಯುತ್ತೆ 100 ಕೋಳಿಗೆ. ಅಂದ್ರೆ ಈ 100 ಕೋಳಿಯಲ್ಲಿ 100 ಕೋಳಿಯಲ್ಲಿ ಸರ್ 100 ಕೋಳಿಗೆ ಪರ್ ಡೇ 300 ರೂಪಾಯಿ. ಬೇರೆ ನಾಟಿ ಬಿಟ್ಟು ಬೇರೆ ಯಾವ್ದು ಇಲ್ಲ ಅಲ್ಲ? ಇಲ್ಲ ಸರ್, ಬೇರೆ ಯಾವ್ದು ಇಲ್ಲ. ಇದು ಫುಡ್ ಹಾಕ್ಲಿಕ್ಕೆ ಇದು ಫುಡ್ ಹಾಕಕ್ ಸರ್. ಅದು ಏನ್ ಫುಡ್ ಕೊಡ್ತೀರಾ ಸರ್? ಫೀಡ್ ಅದು ಇದ್ರಲ್ಲಿ ಫೀಡ್ ಬರುತ್ತೆ. ಫೀಡ್ ಅಂತ ಅದೊಂದು ಬೆಳಿಗ್ಗೆ ಹೊತ್ತು ಹಾಕ್ತಿವಿ. ಅಕ್ಕಿ ನುಚ್ಚು ಅದು ಇದು ಹಾಕ್ತಿವಿ ಸರ್. 2 ಹೊತ್ತಾ? ನಮ್ಗೆ ಬೆಳಿಗ್ಗೆ 2 ಟೈಮ್ ಸರ್. ಬೆಳಿಗ್ಗೆ ಒಂದ್ಸರಿ 6 ಗಂಟೆಗೆ ಹಾಕ್ತಿವಿ, ಸಂಜೆ 4 ಗಂಟೆ. ಮೊಟ್ಟೆ ನೋಡಿ ಈ ತರ ಎಲ್ಲ ಪೂರ ಇದ್ರೊಳಗೆ ಇಕ್ಕದು ಮೊಟ್ಟೆ ಎಲ್ಲದ್ರಲ್ಲೂ ನೋಡಿ. ಎಷ್ಟು ಮೊಟ್ಟೆ ಸಿಗುತ್ತೆ ಸರ್? ದಿನ ಒಂದು 60 ಮೊಟ್ಟೆ ಸಿಗುತ್ತಾ? 60 ಒಂದೊಂದು 70 ಸಿಗುತ್ತೆ. 60 ಮೇಲೆ ಸಿಗುತ್ತೆ ಸರ್. ಎಷ್ಟು ಮಾಡಿದೀರಿ ಬಾಕ್ಸ್? ಬಾಕ್ಸ್ ಒಂದು 8 ಸರ್. ಬಾಕ್ಸ್ ಐಡಿಯಾ ಚೆನ್ನಾಗಿದೆ. ಕೆಳಗಡೆ ಸ್ಪಂಜ್ ತರದೇನೋ ಇದೀರ? ಕೆಳಗಡೆ ಇದು ನಾರ್ ಹಾಕಿದೀವಿ ಸರ್. ಕಾಯಿಮಟ್ಟ ನಾರ್ ಬರುತ್ತಲ್ಲ ಅದು ಹಾಕಿರ್ತೀವಿ. ಆ ಕಡೆ ಹಸು, ಈ ಕಡೆ ಕೋಳಿ ಚೆನ್ನಾಗಿ ಸಾಕಣೆ ಮಾಡ್ತಾ ಇದೆ. ಹಂಗಾಗಿ ಎರಡು. ಸೊ ಫಸ್ಟ್ ಎಲ್ಲ ಹಿಂಗ್ ಮಾಡ್ತಾ ಇರ್ಲಿಲ್ಲ? ಇಲ್ಲ ಫಸ್ಟ್ ಏನು ಮಾಡ್ತಾರಲ್ಲ ಸರ್. ನಾವೇನು 2 ಹಸ ಕಟ್ಕೊಂಡು ಸುಮ್ಮನೆ ಬೆಳಿಗ್ಗೆ ಸಂಜೆ ಕಟ್ಕೊಂಡು ಹಿಡ್ಕೊಂಡು ಇದು ಮೇಸ್ಕೊಂಡ್ ಬರೋದು. ತೋಟ ಹತ್ರ ಹಿಡ್ಕೊಂಡ್ ಕೊಟ್ಟ ಹಾಕೊಂಡು ಮಾಡ್ಕೊಂಡಿದ್ದು. ಏನ್ ಅವತ್ತಲ್ಲ ಆದಾಯ ಕಮ್ಮಿ ಅಲ್ಸ. 2 ಹಸ ಸಾಕೊಂಡ್ರಿ ಎಷ್ಟು ಆದಾಯ ಬರುತ್ತೆ? ತಿಂಗಳಲ್ಲಿ ಒಂದು 10-12 ಸಾವಿರ ರೂಪಾಯಿ ಆದಾಯ ಮಾಡೋದು. ಹಸುವಿಂದ ಎಷ್ಟು ಸಿಗುತ್ತೆ ಸರ್ ಈಗ? ಹಸುವಿನಿಂದ ಸರ್ ಒಂದು 60,000 ರೂಪಾಯಿ ದುಡ್ಡು ಸಿಗುತ್ತೆ ಸರ್ ತಿಂಗಳಿಗೆ. ಒಂದು 60,000 ಉಳಿಯುತ್ತೆ. ಖರ್ಚೆಲ್ಲ ಸೌದು 60,000 ಉಳಿಯುತ್ತೆ ಸರ್. ಹೇಳಿ ಮತ್ತೇನೇನ್ ಕಲ್ತ್ರಿ? ಎಲ್ಲಿಂದ ಹೆಂಗ್ ಕಲ್ತ್ರಿ? ಹಸಿನಿಂದ ಅಕ್ಷಯ ಕಲ್ಪ್ ಕಡೆಯಿಂದ ಹಸ, ಇದು ಮತ್ತೆ ಕೋಳಿ. ಆಮೇಲೆ ಕೋಳಿ ಸಾಕೋದ್ರಿಂದ ಹಸು ಕೋಳಿದ್ರಿಂದ ಗೊಬ್ಬರನೂ ಜಾಸ್ತಿ ಆಗಿದೆ ನಮಗೆ. ಗೊಬ್ಬರ ನಮಗೆ ಮೊದ್ಲು 2 ಹಸ ಸಾಕಿದ್ದಾಗ ಏನು ಒಂದು ಲೋಡ್ ವರ್ಷ ಆದ್ರೆ ಒಂದು ಟ್ರ್ಯಾಕ್ಟರ್ ಲೋಡ್ ಒಂದು ಲೋಡ್ ಗೊಬ್ಬರ ಆಯ್ತಿರಲಿಲ್ಲ. ಈಗ 40ರಿಂದ 50 ಲೋಡ್ ಗೊಬ್ಬರ ಆಗುತ್ತೆ. ಮಾರಾಟನೂ ಮಾಡ್ತೀವಿ ಸರ್. ಮಾರಾಟನೂ ಮಾಡ್ತೀವಿ. ಒಂದು ಲೋಡ್ 3,500 ರೂಪಾಯಿ ಮಾರಾಟನೂ ಮಾಡ್ತೀವಿ. ಟ್ರ್ಯಾಕ್ಟರ್ ಲೋಡ್ 3,500. ಫಸ್ಟ್ ಏನು ಈ ತರದ ಪ್ಲಾನ್? ಇಲ್ಲ ಪ್ಲಾನ್ ಇತ್ತಲ್ಲ, ಗೊಬ್ಬರ ಇತ್ತಲ್ಲ ಸಹ 2 ಹಸ. ಎಷ್ಟು ಒಂದು ಲೋಡ್ ಗೊಬ್ಬರ ಆಗೋದು ವರ್ಷಗಾಲ ಆದ್ರೆ. ಈಗ 20 ಹಸ ಇರೋದ್ರಿಂದ ವರ್ಷದಲ್ಲಿ ಇದು 20-30 ಲೋಡ್ 40 ಲೋಡ್ ಗೊಬ್ಬರ ಆಗುತ್ತೆ. ಒಂದು 40 ಲೋಡ್ ಗೊಬ್ಬರ ಆಗುತ್ತೆ ವರ್ಷ. ಈ ಕೋಳಿ ಮತ್ತೆ ಹಸು ಎರಡರದ್ದು ಗೊಬ್ಬರನ ಇದು? ಕೋಳಿ ಇದೆ. ಕೋಳಿ ಸಪರೇಟ್ ಇದೆ ಸಹ. ಇದು ಹಸಿಂದು ಮಾತ್ರ. ಇದು ಹಸಿಂದು. ಅದು ಕೂಡ ಗೊಬ್ಬರ? ಅದು ಕೋಳಿದು ಗೊಬ್ಬರನೇ. ನಮ್ ತೋಟಕ್ಕೆ ನಮ್ಗೆ ಈಳು ಈಗ ಕಾಯಿ ತೆಂಗಿನ ಮರಕ್ಕೆಲ್ಲ ಹಾಕ್ತಿವಿ. ತೆಂಗಿನ ಮರ ಗೊಬ್ಬರ ಇತ್ತಲ್ಲ ಸ್ವಲ್ಪ ಅಷ್ಟೆಲ್ಲ ಈಲ್ಡು ಚೆನ್ನಾಗಿದೆ ಈಗ.
ಚೆನ್ನಾಗ್ ಬರ್ತಾ ಇದೆ. ನಾವು ಗೊಬ್ಬರ ಇತ್ತಿಲ್ವಲ್ಲ, ಫಸ್ಟ್ ಗೊಬ್ಬರ ಹಾಕಕ್ಕೆ ಗೊಬ್ಬರ ಇತ್ತಿಲ್ಲ. ಈಗ 20 ಹಸಿರೋದ್ರಿಂದ ಗೊಬ್ಬರ ಆಗುತ್ತೆ, ತೋಟಗಳಿಗೆ ಇಳುವರಿ ಚೆನ್ನಾಗಿದೆ. ಇಲ್ಲ ಸರ್, ನಾವೇ ಕೊಡ್ತೀವಿ ಹೊರಗಡೆಗೆ. ಇದು ಎಷ್ಟು ಒಂದ್ ಲೋಡಿಗೆ 3,500? 3,500 ಟ್ರಾಕ್ಟರ್ ಲೋಡಿ 3,500 ಸರ್. ಎಷ್ಟು ಲೋಡ್ ಸಿಗುತ್ತೆ ಸರ್ ಇದು? ವರ್ಷದಲ್ಲಿ ಒಂದು 30 ರಿಂದ 40 ಲೋಡ್ ಸಿಗುತ್ತೆ ಸರ್. 30 ರಿಂದ 40 ಲೋಡ್. 30 ರಿಂದ 40 ಲೋಡ್ ಆಗುತ್ತೆ. ಮತ್ತೆ ಇದ್ರ ಜೊತೆಗೆ ಅಕ್ಷಯ ಕಲ್ಪದ್ರೆ ಹೇಳಿದ್ರೆ ಜೇನು ಸಾಕಾಣಿಕೆನ ಮಾಡಿದೀವಿ. ಜೇನು ಸಾಕಾಣಿಕೆ ಇದೆ. ಅದನ್ನ ಯಾರು ನಿಮ್ಮ ಮಗ? ನನ್ ಮಗ ಮಾಡ್ತಾನೆ ಸರ್. ನನ್ ಮಗಂಗ ನನ್ ಮಗ ಮಾಡ್ತಾನೆ. ನೀವ್ ಯಾವತ್ತು ಜೇನ್ ಸಾಕ್ತೀರಾ? ಇಲ್ಲ, ಜೇನಿನ ಬಗ್ಗೆ ನನಗೆ ಅನುಭವ ಕಮ್ಮಿ ಸರ್. ಹಸು ಕೋಳಿ ಇವೆಲ್ಲ ಗೊತ್ತು. ಇದು ಮಾಡ್ಕೊಂಡ್ ಬಂದಿರಿ ಮಾಡಿ ಈಗ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದೀವಿ. ಮೊದ್ಲಿಂದ ಇದ್ರ ಬಗ್ಗೆ ಗೊತ್ತಿತ್ತಿಲ್ಲ ಸರ್, ನಮಗೆ ಗೊತ್ತಿತ್ತಿಲ್ಲ. ಈಗ ಇದ್ರ ಬಗ್ಗೆ ಹಿಂಗ್ ಮಾಡಿದ್ರೆ ಹಿಂಗ ಆಗುತ್ತೆ. ಫೆಸಿಲಿಟಿ ಇರ್ಬೇಕು ಸರ್, ಅಷ್ಟೇ, ಇನ್ನೇನು ಇಲ್ಲ. ಬಿಡಕ್ಕೆ ಜಾಗ ನೀಟಾಗಿದ್ರೆ ಅದೇನ್ ಸಾಕದೇನ್ ಹಸು ಸಾಕದೇನ್ ದೊಡ್ಡ ವಿಚಾರ ಏನಲ್ಲ. ಆರಾಮ ಸಾಕಿಬೋದು. 20 ಹಸನು ಒಬ್ಬ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಅಕ್ಷಯ ಕಲ್ಪ ಅದನ್ನೆಲ್ಲ ಹೇಳ್ಕೊಟ್ಟಿದ್ದೆ ಅವ್ರು ಸರ್. ನಮಗೆ ಈ ಪೆಡಾಕ್ ಸಿಸ್ಟಮ್ ಅವರೇ ಹೇಳಿದ್ದು. ನಾವ್ ಮೊದ್ಲೆಲ್ಲ ಕಟಾಕಿ ವ್ಯವಸ್ಥಿತವಾಗಿ ಮಾಡ್ಬೇಕು. ಹೇಳ್ಕೊಡ್ಲಿ, ಯಾರೇ ಇದ್ ಮಾಡ್ಲಿ, ವ್ಯವಸ್ಥಿತವಾಗಿ ಮಾಡ್ಬೇಕು. ಹೇಳ್ಕೊಟ್ಟಂಗ ಅಟ್ಲೀಸ್ಟ್ ವ್ಯವಸ್ಥಿತವಾಗಿ ಮಾಡ್ಬೇಕು. ವ್ಯವಸ್ಥಿತವಾಗಿ ಮಾಡಿದ್ರೆ ಅದು ಆದಾಯ. ಇಲ್ದವರೆ ಏನ್ ಮಾಡಕ್ ಆಗಲ್ಲ ಸರ್. ವ್ಯವಸಾಯ ಮನೆ ಮಂದಿ ಸಹಾಯ ಅದೌದು. ಈಗ ಮನೆ ಮಂದಿ ಸಹಾಯ ಅಂತ ಹೇಳ್ಬೇಕದ. ಹಂಗೆ ಅದೇ ವ್ಯವಸ್ಥಿತವಾಗಿ ಮಾಡ್ಬೇಕು. ಈಗ ಇದ್ರ ಜೊತೆ ಜೇನು ಕೃಷಿ ಕೂಡ ಮಾಡಿದೀವಿ ಸರ್. ಅದು ನಿಮ್ಮ ನನ್ ಮಗ ಮಾಡಿಕದ ಸರ್. ನಿಮ್ಮ ಮಗ ವಿವರಿಸ್ತಾರೆ. ನಮಸ್ತೆ. ನಿಮ್ಮ ಪರಿಚಯ? ನನ್ನ ಹೆಸರು ಜಗದೀಶ್. ನಮ್ದು ಉಂಗ್ರಿಗೆರೆ ಗ್ರಾಮ, ಹಿರಿಸೇವೆ ಹೋಬಳಿ, ಚಂದ್ರಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್. ಓಕೆ. ನಿಮ್ ತಂದೆ ಹೇಳ್ತಾ ಇದ್ರು ಜೇನು ಕೃಷಿ ನೀವೇ ಮಾಡ್ತಾ ಇದ್ದೀರಾ ಅಂತ. ಹೌದು ಸರ್. ನಾವು ಹಸು ಸಾಕೋದಲ್ದಲೆ, ಕೋಳಿ ಸಾಕೋದಲ್ದಲೆ ಅದ್ರ ಜೊತೆಗೆ ಜೇನು ಸಾಕಾಣಿಕೆನೂ ಮಾಡ್ತಾ ಇದೀವಿ. ನಮ್ ತಂದೆ ಹೇಳ್ದಂಗೆ ನಾವು ಎಲ್ಲಾನು ಕಲ್ತಿದ್ದು ಅಕ್ಷಯ ಕಲ್ಪನೆ ಹೇಳ್ಕೊಟ್ಟಿದ್ದು ನಮಗೆ. ಅಕ್ಷಯ ಕಲ್ಪದಲ್ಲಿ ಟ್ರೈನಿಂಗ್ ತಗೊಂಡು ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದೀವಿ ನಾವು. ಜೇನು ಸಾಕೋದ್ರಿಂದ ಏನು ಆದಾಯ ಅಂತ ಹೇಳಿ ಕೇಳಿದ್ರೆ, ತೆಂಗಿನ ಮರದಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ. ಪರಾಗಸ್ಪರ್ಶ ಮಾಡುತ್ತೆ ಜೇನು. ಇಡೀ ಪ್ರಪಂಚದಲ್ಲಿ ಎಲ್ಲದಕ್ಕೂ ಮಿಷಿನ್ ಕಂಡಿಡಿದಾರೆ, ಪರಾಗಸ್ಪರ್ಶಕ್ಕೆ ಮಿಷಿನ್ ಕಂಡಿಡಿದಿಲ್ಲ, ಕಂಡಿಡಿಯಕ್ಕೂ ಆಗೋದಿಲ್ಲ ಬಿಡಿ. ಅದು ಜೇನು ಹುಳು ಒಂದೇ ಪರಾಗಸ್ಪರ್ಶ ಮಾಡೋದು. ಅದರಿಂದ ತೆಂಗಿನ ಈಲ್ಡ್ ಆಗಲಿ 10 ಕಾಯಿ ಹಿಡಿಯವು 50 ಕಾಯಿ ಹಿಡಿತಿದಾವೆ ಪರಾಗಸ್ಪರ್ಶದಿಂದ. ಈಗ ಜೇನು ಹುಳ ಎಲ್ಲ ಅಳಿದು ಹೋಗ್ತಿದಾವೆ, ಇಲ್ವೇ ಇಲ್ಲ. ಎಲ್ಲ ಸಾಯಿಸಿ ಬೆಂಕಿ ಹಾಕೋದು ಏನೋ ಒಂದ್ ಮಾಡಿ ಜೇನು ಕೃಷಿನೇ ಯಾರು ಮಾಡ್ತಾ ಇಲ್ಲ. ಅದರಿಂದ ಜೇನು ಕೃಷಿ ಮಾಡಿದ್ರೆ ನಮ್ ತೋಟದಲ್ಲಿ ಈಲ್ಡ್ ಜಾಸ್ತಿ ಆಗುತ್ತೆ. ಆಮೇಲೆ ಅದು ಆದಾಯನೂ ಬರುತ್ತೆ. ನಮ್ ತೋಟದ ಅಲ್ದಲೆ ತುಪ್ಪನೂ ತೆಗಿಬಹುದು. ಈಗ ತೆಂಗಿಗೆ ಯಾವ ರೀತಿ ಕನೆಕ್ಟ್ ಆಯ್ತು ಇದು? ಹೀಗೆ ತೆಂಗು ಒಂಬಳೆ ಹೊಡೆಯುತ್ತೆ. ಒಂಬಳೆ ಹೊಡೆದಾಗ ಅದರಲ್ಲಿ ಗಂಡು ಹೂವು ಹೆಣ್ಣು ಹೂವು ಅಂತ ಇರುತ್ತೆ. ಅವು ಪರಾಗಸ್ಪರ್ಶ ಆದ್ರೆ ಮಾತ್ರ ಅಳಿ ಕಚ್ಚೋದು. ಇಲ್ಲ ಅಂದ್ರೆ ಅದು ಸ್ವಲ್ಪ ಇಷ್ಟಪ್ಪ ಆದಡಿಗೆ ಉದುರೋಗ್ಬಿಡುತ್ತೆ. ಜೇನು ಹುಳು ಅದು ಗೊತ್ತಿಲ್ದಂಗೆ ತಪ್ಪು ಮಾಡ್ತಾ ಇದೆ. ಅದು ತಾನು ಮಕರಂದ ಹೀರ್ಕೊಳಕೋಸ್ಕರ ಪರಾಗಸ್ಪರ್ಶ ಮಾಡಿ ಮಕರಂದ ಹೀರ್ಕೊತಾ ಇದೆ. ಅದು ನಮಗ್ ಗೊತ್ತಾಗ್ತಾ ಇಲ್ಲ, ರೈತರುಗಳಿಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಜೇನು ನಮ್ ತೋಟದಲ್ಲಿ ಜೇನು ಇದೆ ಅಂದ್ರೆ ಅದನ್ನ ಬೆಂಕಿಯಾಗಿ ಸುಟ್ಟಾಕ್ಬಿಡ್ತಾರೆ. ಅದರಿಂದ ನಮ್ ತೋಟ ಹಾಳಾಗೋಯ್ತು. ಯಾಕೆ ಜೇನ್ ಇದ್ರೆ ತಾನೇ ಪರಾಗಸ್ಪರ್ಶ ಆಗಿ ತೆಂಗು ಜಾಸ್ತಿ ಬಿಡಕ್ ಸಾಧ್ಯ. ಇಲ್ಲ ಅಂದ್ರೆ ತೆಂಗು ಕಮ್ಮಿ ಆಗುತ್ತೆ. ಕೇಳಿದ್ರೆ ನಮ್ ಜೇನು ಇಲ್ಲ, ತೋಟನೂ ಇಲ್ಲ, ಆದಾಯ ಕಮ್ಮಿ ಅಂತ ಹೇಳ್ತಾರೆ. ಜೇನು ಸಾಕಿದ್ರೆ ತಾನೇ ಆದಾಯ ಜಾಸ್ತಿ ಆಗೋದು. ನಾನು ಜೇನು ಸಾಕಾಣಿಕೆ ಕಲ್ತಿದ್ದು ಅಕ್ಷಯ ಕಲ್ಪವತಿಯಿಂದಾನೆ. ಅಕ್ಷಯ ಕಲ್ಪದಲ್ಲಿ 1 ವಾರ ಟ್ರೈನಿಂಗ್ ತಗೊಂಡು ಅಲ್ಲಿ ನಾನು ಜೇನು ಕೃಷಿನ ಕಲ್ತ್ಕೊಂಡ್ ಬಂದಿದ್ದು. ಈಗ ಈಲ್ಡ್ ತೆಂಗಿನ ಮರ ಹೆಂಗೆ ಇದಾಗ್ತದೆ? ಪರಾಗಸ್ಪರ್ಶ ಮಾಡೋದ್ರಿಂದ ತೆಂಗಿನ ಕಾಯಿಗಳು ಜಾಸ್ತಿ ಹಿಡಿತವೆ. ಎಷ್ಟು ಬರ್ತಿತ್ತು ಫಸ್ಟ್? ಈಗ ಎಷ್ಟಾಗಿದೆ? ಫಸ್ಟ್ ಎಲ್ಲ ಒಂದು ವರ್ಷಕ್ಕೆ 120 ಬೀಳೋ ಹೊತ್ತಿಗೆ ಸುಸ್ತಾಗ್ತಿತ್ತು. ಎಷ್ಟು? 120 ಬೀಳವು ಮೊದ್ಲು ಜೇನು ಕೃಷಿ ಮಾಡೋಕ್ಕಿಂತ ಮುಂಚೆ ಇದೇ ತೋಟದಲ್ಲಿ. ಇವತ್ತು ಹೆಂಗೆ ಹೋದ್ರು 350 ರಿಂದ 380 ಕಾಯಿ ಬೀಳ್ತಾ ಇದೆ ಒಂದು ವರ್ಷಕ್ಕೆ. ಹೌದಾ? ಅಷ್ಟು ಬದಲಾವಣೆ ಆಗಿದೆ? ಖಂಡಿತ ಬದಲಾವಣೆ ಆಗುತ್ತೆ. ಹಿಂಗೆ ಹೋದ್ರು ಒಂದು 30% ಈಲ್ಡ್ ಜಾಸ್ತಿ ಆಗೇ ಆಗುತ್ತೆ. ನಿಮ್ ತೋಟದಲ್ಲಿ ಎಷ್ಟಿದಾವೆ ಈಗ? ನನ್ನ ತೋಟದಲ್ಲಿ ಇಲ್ಲಿ ಒಂದು 30 ಗಿಡಕ್ಕೆ 3 ಬಾಕ್ಸ್ ಸಿಕ್ಕಿದೀನಿ. ಅದಲ್ದಲೆ ಬೇರೆ ತೋಟದಲ್ಲೂ ಇದೆ. ತೋಟದಲ್ಲಿ ಎಷ್ಟು ಹಾಕಿದ್ದೀರಿ? ಟೋಟಲ್ ಇಲ್ಲಿ 3 ಹಾಕಿದೀನಿ. 3 ಪೆಟ್ಟಿಗೆ ಇದೆ ಇದರಲ್ಲಿ. ಇದು ಬಂದು ತುಡುವೆ ಜೇನೆ, ಮಾಮೂಲಿ ಲೋಕಲ್ ಅಲ್ಲಿ ಸಿಗೋ ಪೊಟ್ರೆ ಜೇನನ್ನೇ ನಾನು ಹಿಡಿದು ಬಾಕ್ಸಿಗೆ ಬಿಟ್ಕೊಂಡಿರೋದು. ಬಾಕ್ಸ್ ಇದಿಷ್ಟು. ಈಗ ತೋಟದಲ್ಲಿ ಜೇನಿತ್ತು ಅಂದ್ರೆ ಅದು ಕಲ್ಲು ಹೊಡಿಯೋದು, ಬೆಂಕಿ ತೋರಿಸ್ಬಿಟ್ಟು ಸಾಯಿಸ್ಬಿಡೋದು ಅದನ್ನ.
ಆ ತರ ಮಾಡಿ ಎದ್ದೋಗ್ಬಿಡುತ್ತದು ಅದೇ ಒಂದು ಹಾಳಾಗೋಗುತ್ತದು. ಆಮೇಲೆ ತೆಂಗಿನ ತೋಟದಲ್ಲಿ ಈಲ್ಡ್ ಜಾಸ್ತಿ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಅಕ್ಷಯಕಲ್ಪದಲ್ಲಿ ಜೇನು ಕೃಷಿನ ಕಲ್ತು ನಮ್ಮ ತೋಟದಲ್ಲಿ ಇವಾಗ ಈಲ್ಡ್ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಮತ್ತೇನ್ ಮಾಡಿದೀರಾ? ಈಗ ನಾವು ನಮ್ಮ ಮನೆಗೆ ಬೇಕಾದಂತ ತರಕಾರಿಗಳನ್ನ ನಾವೇ ಬೆಳ್ಕೊಳ್ತೀವಿ. ರೈಸಿಂಗ್ ಬೆಡ್ ಮಾದರಿಲಿ ಅದು ಕೂಡ ಬೆಡ್ ಅಂತ. ರೈಸಿಂಗ್ ಬೆಡ್ ಅಂತ ಹೇಳ್ತಾರೆ. ಏನದು? ಅದು ಎಲ್ಲಿಂದ ಕಲ್ತ್ರಿ? ಅದು ಕನ್ನಡದಲ್ಲಿ ಏರು ಮಡಿ ಪದ್ಧತಿ ಅಂತ ಹೇಳ್ತಾರೆ. ಅದು ಕೂಡ ಅಕ್ಷಯಕಲ್ಪನೇ ಹೇಳ್ಕೊಟ್ಟಿರೋದು ನಮಗೆ. ಏರುಮಡಿ ಪದ್ಧತಿ? ಏರು ಮಡಿ ಪದ್ಧತಿ ಅಂತ ಹೇಳಿ. ಇದೇನದು? ಇದೆ ಅದು ಏರುಮಡಿ ಪದ್ಧತಿ. ಏರು ಮಡಿ ಪದ್ಧತಿ. ನಮ್ಮ ಮನೆಗೆ ಬೇಕಾದಂತ ತರಕಾರಿಗಳನ್ನ ನಾವು ಸಾವಯವವಾಗಿ ಬೆಳ್ಕೊಳ್ತಾ ಇದೀವಿ. ಈಗ ಏನೇನ್ ಬೆಳಿತಾ ಇದ್ದೀರಾ? ಇದು ಬೀನ್ಸ್ ಇದೆ, ಅಲ್ಲಿ ದಂಟಿನ ಸೊಪ್ಪಿದೆ, ಈ ಕಡೆ ಕ್ಯಾರೆಟ್ ಇದೆ. ಇದು ಬೀನ್ಸ್. ಬೀನ್ಸ್ ಬರ್ತಾ ಇದೆ ಈಗಾಗ್ಲೇ? ಬೀನ್ಸ್ ಅಲ್ಲೇ ಕಟಾವ್ ಮಾಡ್ತಾ ಇದೀವಿ. ಅದು ದಂಟಿನ ಸೊಪ್ಪು. ಇದು ಬಂದು ಕ್ಯಾರೆಟ್. ಕ್ಯಾರೆಟ್ ನೀವೇ ಇದು ಮಾಡ್ತೀರಾ? ಹೌದು, ಕ್ಯಾರೆಟ್ ನಾವು ಬೆಳ್ಕೊಳ್ತೀವಿ. ಸಂತೆಗೆ ಹೋಗಂಗಿಲ್ಲ? ಇಲ್ಲ ಸರ್, ಸಂತೆಗೆ ಹೋಗಂಗೇ ಇಲ್ಲ ನಾವು. ರೈತ ಆದವನು ಸಂತೆಲ್ ತಂದು ಸರ್ಕಾರಿ ತಿಂದ್ರೆ ಅವ್ನು ರೈತನೇ ಅಲ್ಲ. ಹಾಗೆ? ಹೌದು. ಅಲ್ಲ, ಎಲ್ರು ನಾನು ಹಸು ಮಾರೋನು, ನಾನು ಬೇರೆ ಸಂತೆ ಎಲ್ರು ಅವ್ರವ್ರದ್ದು ಬೆಳ್ಕೊಳ್ಳೋಕೆ ರೈಟ್. ಇವತ್ತೇನ್ ತರಕಾರಿ ಏನ್ ಕಮ್ಮಿ ಬೆಲೆ ಏನ್ ಬೆಳ್ತಾ ಇಲ್ಲ. ಕಮ್ಮಿ ಅಂದ್ರೂ ಒಂದು ವಾರಕ್ಕೆ ತರಕಾರಿ ತರ್ತೀವಿ ಅಂದ್ರೆ 500 - 600 ರೂಪಾಯಿ ದುಡ್ಡು ಬೇಕು. ಅದನ್ನ ಉಳಿತಾಯ ಮಾಡ್ಕೊಂಡವ್ರು ನಮಗೂ ಅದು ಉಳ್ಕೊಳುತ್ತಲ್ವಾ. ಅದಲ್ದಲೆ ಕೆಮಿಕಲ್ ಎಲ್ಲ ಬಳಸಿ ಬೆಳೆದಿರ್ತಾರೆ. ನಾವು ಸಾವಯವವಾಗಿ ಬೆಳ್ಕೊಂಡು ಮನೆಗೆ ಯೂಸ್ ಮಾಡ್ಕೊತೀವಿ. ಏರುಮಡಿ ಪದ್ಧತಿ ಅಂದ್ರೆ ಈ ತರ? ಏರುಮಡಿ ಪದ್ಧತಿ ಅಂದ್ರೆ ನೆಲದಿಂದ ಒಂದು 3/4 ಅಡಿ ಹೈಟ್ ಅಲ್ಲಿ ಬೆಡ್ಡಿಂಗ್ ಮಾಡಿ ಕಳೆ ತೆಗಿಲಿಕ್ಕೆ ಈಸಿ ಆಗುತ್ತೆ ನಮಗೆ. ಆಮೇಲೆ ತುಣಿದಾಡೋಂಗಿಲ್ಲ. ನೆಲ ತುಣಿದಾಡ್ರೆ ಗಟ್ಟಿ ಆಗುತ್ತೆ. ಗಟ್ಟಿಯಾದಂತ ನೆಲದಲ್ಲಿ ಬೆಳೆ ಸರಿಯಾಗಿ ಬರೋದಿಲ್ಲ. ಅದಕ್ಕೋಸ್ಕರ ನಾವು ಈ ತರ ಬೆಳ್ಕೊಳ್ತಾ ಇದೀವಿ. ಮನೆಗೆ ಏನ್ ಬೇಕೋ ಅದನ್ನ ಇಲ್ಲಿ ಹೌದು. ಇದನ್ನ ಈ ತರ ಪದ್ಧತಿ ಕಲ್ತಿದ್ದಲ್ಲಿ ಯಾರು ಹೇಳ್ಕೊಟ್ಟಿದ್ದು? ನಮಗೆ ಅಕ್ಷಯಕಲ್ಪನೆ ಇದನ್ನ ಹೇಳ್ಕೊಟ್ಟಿದ್ದು. ಫಸ್ಟ್ ಏನು ಹಿಂಗ? ಇಲ್ಲ, ಅದಕ್ಕೂ ಮುಂಚೆ ನಾವು ಸಂತೆಲ್ ಹೋಗಿ ತಗೊಂಡ್ಬರ್ತಿದ್ವು. ಇಲ್ಲ, ಮಾಡಿರ್ಲಿಲ್ಲ. ಜಾಸ್ತಿ ಬೇಕಾಗಿಲ್ಲ ಸರ್? ಇಲ್ಲ ಸರ್, ಇನ್ನೇನು ಹಸುಗಳಲ್ಲಿ ಗೊಬ್ಬರ ಸಿಗುತ್ತೆ, ಅದನ್ನೇ ಉಪಯೋಗಿಸ್ಕೊಂಡು ನಾವು ಬೆಳ್ಕೊಳ್ತಾ ಇರೋದು. ಇದು ಹಂಚ್ ತರ ಏನೋ ಮಾಡಿ ಇದ್ ಮಾಡಿದೀರಾ? ಅದು ಮಣ್ಣು ಕಡ್ದು ಹೋಗ್ದಂಗೆ ವೇಸ್ಟ್ ಹಂಚುಗಳಿದ್ವಲ್ಲ ಅದನ್ನ ಮಾಡಿದೀವಿ. ಓವರ್ ಆಲ್ ಸಮಗ್ರ ಕೃಷಿ ಮಾಡ್ತಾ ಇದೀರಾ? ಹೌದು, ಸಮಗ್ರ ಕೃಷಿ ಮಾಡ್ತಾ ಇದೀವಿ. ಏನೇನು ಟೋಟಲ್ ನಿಮ್ಮ ಇದರಲ್ಲಿ ಎಷ್ಟು? 1 ಎಕರೆ ಜಾಗ ಇದು? ಇದು 1 ಎಕರೆ ಜಾಗ. 1 ಎಕರೆ ಜಾಗದಲ್ಲಿ ಒಟ್ಟಾರೆ ಏನೇನ್ ಮಾಡ್ತಾ ಇದೀರಿ? 1 ಎಕರೆ ಜಾಗದಲ್ಲಿ ನಮ್ದು ಮನೆ ಇದೆ, ಒಂದು 20 ಹಸು ಇದೆ, ಮತ್ತೆ ಒಂದು 100 ಕೋಳಿ ಸಾಕಾಣಿಕೆ ಮಾಡ್ತಾ ಇದೀವಿ, ಜೇನು ಸಾಕಾಣಿಕೆ ಮಾಡ್ತಾ ಇದೀವಿ. ಅದಲ್ದಲ್ಲೇ ರೈಸಿಂಗ್ ಬೆಡ್ ಮಾಡ್ತಾ ಇದೀವಿ. ನಮ್ದು ಗೋಬರ್ ಗ್ಯಾಸ್ ಇದೆ, ಆಮೇಲೆ BMCನೂ ಇದೆ ನಮ್ದು. ಇದು BMC ಅಂತ ಹೇಳಿ, ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂತ ಹೇಳಿ ಕರಿತೀವಿ ನಾವು. ಏನದು ಬಲ್ಕ್ ಮಿಲ್ಕ್ ಚಿಲ್ಲರ್ ಅಂದ್ರೆ? ಒಟ್ಟು ಹಾಲು ಶೀತಲೀಕರಣ ಅಂತ ಹೇಳ್ತೀವಿ ನಾವು. ನಿಮ್ದಷ್ಟೇನಾ ಇದು? ನಮ್ದಲ್ಲ, ಸ್ವಲ್ಪ ಅಕ್ಕಪಕ್ಕದ ರೈತರುಗಳದ್ದು ಅಕ್ಷಯಕಲ್ಪ ಫಾರಂ ಇರೋರ್ದು ಬರುತ್ತೆ ಇಲ್ಲಿಗೆ ಹಾಲು. ಇದು ನಿಮ್ಮ ತೋಟದಲ್ಲೇ ಮಾಡ್ಕೊಂಡಿರೋದಾ? ಹೌದು, ಈ 1 ಎಕರೆ ಜಮೀನು ಜಾಗ ಇದೆಯಲ್ಲ, ಅಲ್ಲೇ ಈ BMCನ ನಾವು ಮಾಡ್ಕೊಂಡಿದೀವಿ. ಹೌದು, ಶೆಡ್ಡಿಗೆ ಆದಂಗೆ ಮಾಡ್ಕೊಂಡಿದ್ದೀವಿ ನಾವು. ಜಾಗ ಜಾಸ್ತಿ ಬೇಕಾಗಿಲ್ವಾ? ಇಲ್ಲ ಸರ್, ಇದಕ್ಕೆ ಒಂದು 20-40 ಇದ್ರೆ ಸಾಕು. ಇದೇ BMC. ಅಂದ್ರೆ ಇಲ್ಲಿ ಸುತ್ತಮುತ್ತ ಇರೋ ರೈತರುಗಳದು, ಅಕ್ಷಯಕಲ್ಪ ರೈತರುಗಳದು ಹಾಲು ಇಲ್ಲಿಗೆ ಬರುತ್ತೆ. ಇಲ್ಲಿಗೆ ಒಂದು ನಾವು 7 ತರ ಟೆಸ್ಟ್ ಮಾಡಿ 7 ತರ? 7 ತರ ಟೆಸ್ಟ್ ಮಾಡಿ. ಕೂಲಿಂಗ್ ಸೊಲ್ಯೂಷನ್ ಇದು. ಇದು ಬಂದಂತ ಹಾಲ್ನ ಟೆಸ್ಟ್ ಮಾಡಿ ಎಲ್ಲಾ ಟೆಸ್ಟ್ ಅಲ್ಲೂ ಪಾಸ್ ಆದ್ರೆ ಮಾತ್ರ ನಾವು BMC ಚಿಲ್ಲಿಗೆ ಹಾಕ್ತಿವಿ. ಇದೆ BMC. ಬೆಳಿಗ್ಗೆ ಬಂದಿರುವಂತಹ ಬೆಳಗ್ಗೆ ಬಂದಿರುವಂತಹ ಹಾಲು ಇದು. ಯಾವಾಗ ಡಿಸ್ಪ್ಯಾಚ್ ಆಗುತ್ತೆ? ಇದು ಸಂಜೆ 4 ಗಂಟೆಗೆ ಡಿಸ್ಪ್ಯಾಚ್ ಆಗುತ್ತೆ. ಹೌದು. ಸೊ ಇದನ್ನ ನಿಮ್ಮ ತೋಟದಲ್ಲಿ ಅಳವಡಿಸ್ಕೊಂಡಿದ್ರೆ ನಿಮಗೆ ಏನ್ ಲಾಭ? ನಮ್ಗೆ ಇದು ಅಕ್ಷಯಕಲ್ಪ ಇಂದಾನೆ ನಮ್ಗೆ ಟ್ರೈನಿಂಗ್ ಕೊಟ್ಟಿರೋದು. ಇದು 1 ಲೀಟರ್ಗೆ ಅಂತ ನಮ್ಗೆ ಬಾಡಿಗೆ ರೆಂಟ್ ಕೊಡ್ತಾರೆ. ಹೌದು, ನಿಮಗೆ ರೆಂಟ್ ಸಿಗುತ್ತೆ? ಹೌದು, ಇದರಿಂದ ನಮ್ಗೆ ರೆಂಟ್ ಸಿಗುತ್ತೆ. ಇದ್ರಲ್ಲೂ ಆದಾಯ ಇದೆ. ಎಷ್ಟು ಇದರಿಂದ ರೆಂಟ್ ಎಷ್ಟು ಸಿಗುತ್ತೆ ನಿಮಗೆ? ಇದರಿಂದ 5 ಲೀಟರ್ ಲೆಕ್ಕ ಬಂದು 1 ಲೀಟರ್ಗೆ 1.5 ರೂಪಾಯಿ ನಂಗೆ ಚಿಲ್ ಮಾಡ್ಕೊಟ್ರೆ ಕೊಡ್ತಾರೆ. ಚಿಲ್ ಮಾಡ್ಕೊಟ್ರೆ ನಿಮಗೆ 1.5 ರೂಪಾಯಿ ಲೀಟರ್ಗೆ 1.5 ರೂಪಾಯಿ ಸಿಗುತ್ತೆ. ಪರ್ ಡೇ ಎಷ್ಟು ಲೀಟರ್ ಕೊಡ್ತೀರಾ? ಪರ್ ಡೇ ಆಗುತ್ತೆ 1010. 1000 ರೂಪೀಸ್ ಇದಾಗುತ್ತೆ. ಅಲ್ಲಿಗೆ 1500 ಆಗುತ್ತೆ. 1500 ಆಗುತ್ತೆ ಪರ್ ಡೇ. 1500 ಆಗುತ್ತೆ. ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ಒಂದು 100 ರೂಪೀಸ್ ಕರೆಂಟ್ ಬಿಲ್ ಬರುತ್ತೆ.
ಅಲ್ಲಿಗೆ 1400 ನಮಗೆ ಆದಾಯ, ಪ್ರತಿದಿನ ಆದಾಯ ಬಂದೇ ಬರುತ್ತೆ. ದಿವಸ ಆದಾಯ. ಸರ್ ಇದು ಸೈಲೇಜ್ ಪಿಟ್ ಅಂತ ಹೇಳಿ ಹಸುಗಳಿಗೆ ರಸಮೇವು ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು. ಹಸು ರಸಮೇವನ್ನ ನಾವೇ ರೆಡಿ ಮಾಡ್ಕೊಳ್ತೀವಿ ನಾವು. ನಮ್ದೇ ಜಮೀನಲ್ಲಿ ಬೆಳೆದಂತ ಮೆಕ್ಕೆಜೋಳನ ತಗೊಂಬಂದು ಚಾಪ್ ಕಟ್ಟರಲ್ಲಿ ಪೀಸ್ ಮಾಡಿ ಈ ಪಿಟ್ಗಳಿಗೆ ತುಂಬಿ 45 ದಿವಸ ಫರ್ಮೆಂಟೇಶನ್ ಆದ್ಮೇಲೆ ನಾವು ಹಸುಗಳಿಗೆ ನೀಡ್ತೀವಿ. ಸೈಲೇಜ್ ಹಾಕೋದ್ರಿಂದ ಹಾಲಲ್ಲೂ ಇಲ್ಡ್ ಜಾಸ್ತಿ ಆಗುತ್ತೆ. ಹಸಿರು ಮೇವು ಹಾಕೋದ್ರಿಂದ ಹಾಲು ಸ್ವಲ್ಪ ಕಮ್ಮಿ ಇರುತ್ತೆ. ಈಗ ಹಸಿರು ಮೇವು ಹಾಕ್ತಾರೆ 10 ಲೀಟರ್ ಹಾಲು ಕೊಡ್ತಿದೆ ಅಂದ್ರೆ, ಈ ರಸಮೇವು ಹಾಕೋದ್ರಿಂದ ಒಂದು 3 ಲೀಟರ್ ಜಂಪ್ ಆಗುತ್ತೆ, 13 ಲೀಟರ್ ಹಾಲು ಕೊಡುತ್ತೆ. ಅದರಿಂದಲೂ ಆದಾಯ. ಆಮೇಲೆ ಮೇವನ್ನ ವರ್ಷಗಟ್ಟಲೆ ಸ್ಟಾಕ್ ಇಡ್ಬೋದು ಇದ್ರಲ್ಲಿ. ಹಸಿ ಮೇವು ಆದ್ರೆ ಸ್ಟಾಕ್ ಇಡ್ಲಿಕ್ಕೆ ಆಗೋದಿಲ್ಲ, ಅದು ಬೇಗ. ಅದಕ್ಕೆ ಅಂತ ನಾವು ಸಪರೇಟ್ ಮಾಡ್ಕೊಂಡಿದೀವಿ. ಅದು ಸೈಲೇಜ್ ಗುಂಡಿನೇ. 2 ಪಿಟ್ ಇದಾವೆ. 2 ಪಿಟ್ನೂ ಫುಲ್ ಮಾಡ್ಕೊಂತು ಅಂದ್ರೆ ನಮಗೆ 6 ರಿಂದ 7 ತಿಂಗಳು ಮೇವು ಆಗುತ್ತೆ, ಏನು ಸಮಸ್ಯೆ ಆಗಲ್ಲ. ಹೊರಗಡೆಯಿಂದ ತಗೊಂಬರೋದಿಲ್ಲ ನಾವು ಮೇವು. ನಮ್ ತೋಟದಲ್ಲೇ ಹಾಕೊಂಡಿದೀವಿ, ಒಂದೇ ಬೆಳ್ಕೊಳ್ತೀವಿ. ಅದಲ್ದಲ್ಲೇ 1 ಎಕರೆನಲ್ಲಿ ಸೂಪರ್ ನೇಪಿಯರ್ ಇದೆ, ಅದನ್ನು ಸೈಲೇಜ್ ಮಾಡ್ಕೊಳ್ತೀವಿ. ಅದರಿಂದ ನಮಗೆ ಆದಾಯನೂ ಜಾಸ್ತಿ ಆಗುತ್ತೆ. ಹೊರಗಡೆಯಿಂದ ತಗೊಂಬಂದ್ರೆ ದುಡ್ಡು ಜಾಸ್ತಿ, ನಾವೇ ಬೆಳ್ಕೊಂಡ್ರೆ ದುಡ್ಡು ಕಮ್ಮಿ ಆಗುತ್ತೆ. ಇದರಿಂದ ಕೂಡ ಆದಾಯ ಉಳಿತಾ ಇದೆ ನಮಗೆ. ಖರ್ಚು ಉಳಿತಾಯ ಆಗುತ್ತೆ. ಇದುವರೆಗೂ ಏನ್ ನೋಡಿದ್ರಿ, ಹಸು ಮತ್ತೆ ಕೋಳಿ, ಜೇನ್ ಸಾಕಾಣಿಕೆ, ರೈಸಿಂಗ್ ಬೆಡ್, BMC ಇದೆಲ್ಲ ನಾವು 1 ಎಕರೆನಲ್ಲೇ ಮಾಡ್ಕೊಂಡಿರೋದು. ಇದೆಲ್ಲ ನಾನು ಅಕ್ಷಯಕಲ್ಪದಲ್ಲಿ ಟ್ರೈನಿಂಗ್ ತಗೊಂಡು ಮಾಡ್ತಾ ಇರೋದು. ಇಲ್ಲ ಅಂತ ಅಂದಿದ್ರೆ ನಾನು ಇದೇ ಬೆಂಗಳೂರಲ್ಲೇ ಇದ್ದು ಬರೀ 20,000 ಸಂಬಳಕ್ಕೇನೆ ಕೆಲಸ ಮಾಡಿ 5,000 ಬಾಡಿಗೆ ಹೋಗುತ್ತೆ, ಇನ್ನು 5,000 ನಮ್ ಖರ್ಚಾಗುತ್ತೆ. 10,000ಕ್ಕೆ ಅಲ್ಲೇ ಇರ್ಬೇಕಾಗಿತ್ತು. ಅಲ್ಲಿಂದ ಬಿಟ್ಟು ಬಂದು ಅಕ್ಷಯಕಲ್ಪದಲ್ಲಿ ಟ್ರೈನಿಂಗ್ ತಗೊಂಡು ನಾನು ಇದೆಲ್ಲ ನಾನು ಮಾಡಿ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಇವತ್ತು ಮುಂದೆ ಬಂದು ಮಾಡ್ತಾ ಇದೀವಿ. ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ಹೇಳ್ಬೋದಾ? ಯಾಕೆ ಕ್ಯಾಲ್ಕುಲೇಷನ್ ಅಂದ್ರೆ, ನೀವು ಆ ಕ್ಯಾಲ್ಕುಲೇಷನ್ ಲೆಕ್ಕಾಚಾರ ಹಾಕಿದಕ್ಕೆ ಬೆಂಗಳೂರು ಬಿಟ್ಟು ಬಂದಿದ್ದು. ಹೌದು ಹೌದು. ಸೊ ಇನ್ನೊಬ್ರಿಗೂ ಕೂಡ ಈ ತರ ಮಾಡ್ಬೇಕು ಅಂದ್ರೆ ಈ ಲೆಕ್ಕಾಚಾರವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಹೌದೌದು. ಸೊ ಹಾಗಾಗಿ ಈ ನಿಮ್ಮ 1 ಎಕರೆಯಲ್ಲಿ ಏನೇನೆಲ್ಲ ಮಾಡಿದ್ರಿ, ಎಷ್ಟು ಉಳಿತಾಯ ಆಯ್ತು ಅನ್ನೋದನ್ನ ಹೇಳ್ಬೋದಾ? ಹೇಳ್ತೀನಿ. ಹೆಂಗೆ ಹೋದ್ರು ನನಗೆ 1 ಎಕರೆನಲ್ಲಿ 1 ಲಕ್ಷದಿಂದ 1.5 ಲಕ್ಷ ದುಡ್ಡು ಆಗ್ತಾ ಇದೆ ಇವಾಗ. ನೀವು ನಿಮ್ ತಂದೆ ಅಷ್ಟೇ ಮಾಡಿ? ನಾನು ನನ್ನ ತಂದೆ ಇಬ್ಬರಳೆ ಸೇರ್ಕೊಂಡು ಮಾಡ್ತಾ ಇರೋದು. ಬೇರೆ ಆಳ್ ಬೇರೆ ಲೇಬರ್ ಬೇಕಿಲ್ಲ ಸರ್. 20 ಹಸು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಫೆಡಾಕ್ ಮಾದರಿಯಲ್ಲಿ ಮಾಡ್ಕೊಂಡಿದ್ರೆ ಆರಾಮಾಗಿ ಮೇಂಟೈನ್ ಮಾಡ್ಬೋದು, ಒಬ್ಬರೇ ಮೇಂಟೈನ್ ಮಾಡ್ಬೋದು. ಅರ್ಧ ಗಂಟೆ ಮೇವ್ ಹಾಕೋದು, ಅರ್ಧ ಗಂಟೆ ಹಾಲು ಕರೆಯೋದು, ಅರ್ಧ ಗಂಟೆ ಸಗಣಿ ಬಯಸೋದು. ಇದೆಲ್ಲ ಟ್ರೈನಿಂಗ್ ಅಲ್ಲೇ? ಎಲ್ಲಾ ಟ್ರೈನಿಂಗ್ ಅಕ್ಷಯಕಲ್ಪದಲ್ಲೇ ಸಿಕ್ಕಿರೋದು ನಮಗೆ. ಅಕ್ಷಯಕಲ್ಪದಲ್ಲಿ ಟ್ರೈನಿಂಗ್ ಆಗಿ ನಮ್ದು ಇಷ್ಟು ನಾವು ಬೆಳೆದಿರೋದು. ನಿಜವಾಗ್ಲೂ 1.5 ಲಕ್ಷ ಅಮೌಂಟ್ ಇದಾಗುತ್ತೆ. ಹೌದು. ಹಸುವಿಂದು 80,000 ಆಗುತ್ತೆ, ಕೋಳಿಯಿಂದ ಒಂದು 8,000 ಸಿಗುತ್ತೆ, ಇನ್ನು ಅದಲ್ದಲ್ಲಿ ಜೇನುಯಿಂದ ಒಂದು 7,000 ಸಿಗುತ್ತೆ ತಿಂಗಳಿಗೆ. ಅದಲ್ದಲ್ಲೇ BMC ಇಂದ ಒಂದು 35,000 ಸಿಗುತ್ತೆ. ಹೆಂಗೆ ಹೋದ್ರು ಒಂದು 1.5 ಲಕ್ಷದ ಅಡಿಗೆ ರೀಚ್ ಮಾಡ್ತೀವಿ. ತರಕಾರಿ ಮತ್ತೆ ನೀವೇ ಇದು ಮಾಡ್ಕೊತಾ? ತರಕಾರಿ ಸಂತೆ ಏನು ಹೋಗೋದಿಲ್ಲ ನಾವು, ನಮ್ಮಲ್ಲೇ ನಾವೇ ಬೆಳ್ಕೊಳ್ತೀವಿ ಬೇಕಾದ ತರಕಾರಿ. ಆಮೇಲೆ ನಿಮ್ ತೋಟ ಕೂಡ ಈಲ್ಡ್ ಚೆನ್ನಾಗಿ ಬರುತ್ತೆ. ತೆಂಗಿನಕಾಯಿನೂ ಜಾಸ್ತಿ ಇದೆ ನಮಗೆ. ಜೇನ್ ಸಾಕೋದ್ರಿಂದ ಒಂದು 30% ಜಾಸ್ತಿನೂ ಆಗುತ್ತೆ ಈಲ್ಡ್. ಹಾಗೆ ಗೊಬ್ಬರ ಕೂಡ ಉಳಿತಾಯ. ಸೊ ಒಟ್ಟಾರೆ ಯುವ ರೈತರಿಗೆ ಏನ್ ಹೇಳ್ತೀರಾ? ನಿಮ್ ತರ ಯುವ ರೈತರಿಗೆ ಬೆಂಗಳೂರನ್ನ ಬಿಟ್ಟು ಬಂದು ನಮ್ ಜಮೀನಲ್ಲಿ ಮಾಡ್ಕೊಂಡ್ರೆ ಉತ್ತಮ. ಬೆಂಗಳೂರಲ್ಲೇ ಇದ್ರೆ ನಾವು ಹಂಗೆ ಇರ್ಬೇಕಾಗತ್ತೆ, ಜೀವನದಲ್ಲಿ ಮುಂದೆ ಬರಕ್ಕಾಗಲ್ಲ. ಬಂದು ನಮ್ ಜಮೀನಲ್ಲಿ ನಾವೇ ಏನಾರು ಒಂದ್ ಮಾಡ್ಬೇಕು ಅಂತ ಬಂದ್ ಮಾಡಿದ್ರೆ ಖಂಡಿತ ಆಗುತ್ತೆ, ಮಾಡ್ಬೋದು. ಥ್ಯಾಂಕ್ ಯು ಸರ್. ಜಗದೀಶ್.